ವಂಚನೆಯಿಂದ ಮುಕ್ತಿಯ ಜೀವಿತ. ಎಲ್ಲರೂ ಹೇಳ್ರಿ, ವಂಚನೆಯಿಂದ ಮುಕ್ತಿಯ ಜೀವಿತ. ಆಮೆನ್. ಆಲ್ರೈಟ್. ಪಾಪದಿಂದ ಮುಕ್ತಿ ಆಗ್ಬೋದಾದ್ರೆ ವಂಚನೆ ಕೆಲಸ ಮಾಡ್ತಾ ಇರ್ತದೆ, ನಮಗೆ ಕೂಡ ಗೊತ್ತಿರಂಗಿಲ್ಲ. ಆಮೆನ್. ನಾನು ಮತ್ತು ನಮ್ಮ ತಂಡವು, ನಮ್ಮ ಬ್ರದರ್ಸ್ ಎಲ್ಲರೂ ಕಲಿತು ಮೊನ್ನೆ ಥರ್ಸ್ಡೇ ಮಿಡ್ ವೀಕ್ ಸರ್ವಿಸ್ ಆದಮೇಲೆ ರಾತ್ರಿ ಊಟ ಮಾಡೋಕೆ ಹೋಗಿದ್ವಿ. ಊಟ ಮಾಡೋಕೆ ಹೋದಾಗ ನಮ್ಮ ಒಬ್ಬ ಹುಡುಗ, ಪಾಸ್ಟ್ರೆ ಇಲ್ಲಿ ಬಾದಾಮ್ ಮಿಲ್ಕ್ ಸೂಪರ್ ಇರ್ತದೆ ಪಾಸ್ಟ್ರೆ, ಇದು ಕುಡೀರಿ ಬಾಟ್ಲ್ನಾಗ ಚೆನ್ನಾಗಿರ್ತೈತೆ, ಗಿಚ್ಚಮ್ಮಂಗಿರ್ತದೆ ಒಂದು ರೀತಿಯಲ್ಲಿ, ಸೂಪರ್ ಇರ್ತದೆ ಅಂತ ಹೇಳ್ದ. ಆಯ್ತು ಕೊಣಕಪ್ಪ, ನನಗೆ ಫುಲ್ ಐತೆ ಆದರೂ ಕೂಡ ಇಲ್ಲ ಟ್ರೈ ಮಾಡೋಣ ಅಂತಂದು ಬಾಟ್ಲ್ ತರಿಸ್ತೀವಿ. ಬಾಟ್ಲ್ ತರಿಸಿದ್ರೆ ಅದ್ರ ಮೇಲೆ ಫ್ಲೇವರ್ಡ್ ಮಿಲ್ಕ್ ಅಂತಿತ್ತು. ಫ್ಲೇವರ್ಡ್ ಮಿಲ್ಕ್ ಅರ್ಥ ಏನಂತಂದರೆ ರಿಯಲ್ ಬಾದಾಮ್ ಅಲ್ಲ, ಫ್ಲೇವರ್, ಬಾದಾಮ್ ಫ್ಲೇವರನ್ನು ಪೌಡ್ರನ್ನ ಹಾಕಿರ್ತಾರೆ ಅಷ್ಟೇ. ಫ್ಲೇವರ್ ಮಿಲ್ಕ್, ಅದು ಫ್ಲೇವರ್ಡ್ ಟೋನ್ಡ್ ಮಿಲ್ಕ್ ಅಂತ. ಅಪಿ ಇದು ನಿಜವಾದ ಬಾದಾಮ್ ಹಾಲಲ್ಲ, ಬಾದಾಮ್ ಮಿಲ್ಕ್ ಅಲ್ಲ, ಇದು ಕೇವಲ ಫ್ಲೇವರ್ಡ್ ಮಿಲ್ಕ್ ಅಂತ. ಹೌದಾ ಅಂತಂದ. ಇಷ್ಟು ದಿವಸ ನಾನು ನಂಬಿದ್ದು ಇದು ನಿಜವಾದ ಬಾದಾಮ್ ಹಾಲು ಅಂತ ಅನ್ಕೊಂಡಿದ್ದಂತೆ. ಆಮೆನ್. ವಂಚನೆ ಕೂಡ ಹಂಗಿರ್ತತೆ. ಆಮೆನ್. ನಾವು ಸುಳ್ಳನ್ನು ನಿಜ ಎಂಬುದಾಗಿ ನಂಬಿ ಅದರಲ್ಲೇ ಜೀವಿಸ್ತಾ ಇರ್ತೀವಿ. ಯಾವಾಗ ಬಿದ್ದು ಹೋಗ್ತೀವೋ ಅವಾಗ ನಮ್ಮ ಕಣ್ಣುಗಳು ತೆರೆಯಲ್ಪಡ್ತದೆ. ಏನಂತ? ಅಯ್ಯೋ ನಾನು ಬಿದ್ದೋಗಿದ್ದೀನಿ ಎಂಬುದಾಗಿ. ಆಮೆನ್. ಆಮೆನ್. ಯಾರನ್ನ ಮೋಸ ಹೋಗಿದ್ದೀರಾ ಜೀವಿತದಲ್ಲಿ? ಎಲ್ಲರೂ ಮೋಸ ಹೋಗಿದ್ದೀವಿ. ಓಕೆ, ಮೋಸ ಹೋಗದೆ ಇರೋರಿಗೆ ಕೂಡ ನಾನು ಪ್ರಾರ್ಥನೆ, ಎಕ್ಸ್ಪೀರಿಯನ್ಸ್ ಆಗಲಿ ಸ್ವಲ್ಪ ಮಟ್ಟಿಗೆ. ಓಕೆ, ಅವಾಗ ಗೊತ್ತಾಗ್ತದೆ ನಾನು ಏನು ಬೋಧಿಸ್ತಾ ಇದ್ದೀನಿ ಅಂತಲ್ಲ. ಹೌದಾ? ಯಾರು ನಕ್ಕುತ್ತಾ ಇಲ್ಲ? ಓಕೆ, ಬಟ್ ಎನಿವೇಸ್, ಮೋಸ ಹೋಗಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ, ವಂಚಿಸಲ್ಪಡಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ, ದೇವರು ಕೂಡ ಇಷ್ಟ ಇಲ್ಲ ನಾವು ವಂಚಿಸಲ್ಪಡೋದು. ಆದರೆ ಸಾತಾನಿನ ಕುತಂತ್ರ, ತಂತ್ರ, ಮಂತ್ರ, ಕುತಂತ್ರ ಅವನು ಹೆಂಗೆ ಉಪಯೋಗಿಸ್ತಾನಂತಂದರೆ, ನೀನು ಪಾಪ ಮಾಡೋಕೆ ಹೋಗಬೇಡ, ಸುಳ್ಳನ್ನು ನಂಬು. ಆ ಸುಳ್ಳಿನ ಮುಖಾಂತರ ನೀನೇನು ಮಾಡ್ತಿ? ಪಾಪ ಮಾಡಲಿಕ್ಕೆ ನಿನಗೆ ನೀನು ಹೈವೇ ಮಾಡಿಕೊಡ್ತೀಯ ಎಂಬುದಾಗಿ ಅವನಿಗೆ ಚೆನ್ನಾಗಿ ಗೊತ್ತುಂಟು. ಎಲ್ಲರೂ ಹೇಳ್ರಿ, ಚೆನ್ನಾಗಿ ಗೊತ್ತುಂಟು. ಜೋರಾಗಿ, ಚೆನ್ನಾಗಿ ಗೊತ್ತುಂಟು. ಹಲ್ಲೆಲೂಯಾ. ಓಕೆ, ಸೊ ಮತ್ತಾಯ ಸುವಾರ್ತೆ 24ನೇ ಅಧ್ಯಾಯ 4ನೇ ವಚನಕ್ಕೆ ನಮ್ಮ ಬೈಬಲ್ಗಳನ್ನು ತೆರೆಯೋಣ. ಓಕೆ, ಮತ್ತಾಯ ಸುವಾರ್ತೆ 24ನೇ ಅಧ್ಯಾಯ 4ನೇ ವಚನ. ಆಲ್ರೈಟ್, ಬೇಗ ನಾವಿರಬೇಕು. ಓಕೆ, ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು, ನೀವೇ ಓದ್ರಿ, ಅದನ್ನು ನೋಡಿಕೊಳ್ಳಿರಿ. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಎಚ್ಚರಿಸ್ತಾ, ಎಲ್ಲರೂ ಹೇಳ್ರಿ, ಯೇಸು ಪ್ರಭು ಎಚ್ಚರಿಸ್ತಾ ಇದ್ದಾನೆ. ಹೌದಾ? ಒಂದು ಪಾಪಿಗೆ ಗೊತ್ತು, ಅವನು ಪಾಪ ಮಾಡಿದಾದ್ಮೇಲೆ ಪಾಪ ಮಾಡೋಕ್ಕಿಂತ ಮುಂಚೆ ಅದು ಪಾಪ ಅಂತ ಗೊತ್ತು ಅವನಿಗೆ. ಹೌದಾ? ಬಟ್ ವಂಚಿಸಲ್ಪಟ್ಟಿರೋನಿಗೆ ಅವ್ನು ಗೊತ್ತೇ ಇರೋಂಗಿಲ್ಲ ಅವನು ವಂಚಿಸಲ್ಪಡ್ತಾ ಇದ್ದಾನೆ ಎಂಬುದಾಗಿ. ಹೌದಾ? ಅವನು ಸುಳ್ಳನ್ನು ಕೂಡ ಹೇಗೆ ನಂಬ್ತಾನಂತಂದರೆ ನಿಜ. ಆಮೇಲೆ ಸುಳ್ಳನ್ನು ಕೂಡ ಏನು ನಂಬ್ತಾನಂತಂದರೆ ಇದು ಸತ್ಯ ಎಂಬುದಾಗಿ. ಹಲ್ಲೆಲೂಯಾ. ಆ ಸುಳ್ಳು ಕೂಡ ಹೇಗೆ ಕಂಡು ಬರ್ತದಂತಂದರೆ ಇದು ರೀಸನಬಲ್, ಇದು ಕಾರಣ ಐತೆ ಇದಕ್ಕೆ ಎಂಬುವ ರೀತಿಯಲ್ಲಿ. ಎಲ್ಲರೂ ಹೇಳ್ರಿ, ರೀತಿಯಲ್ಲಿ. ಹಲ್ಲೆಲೂಯಾ. ಒಬ್ಬ ಪಾಪಿಗೆ ಅವನು ಗೊತ್ತಾಗ್ತದೆ ಪಾಪ ಎಂಬುದಾಗಿ, ಪಾಪ ಏನು, ಇದು ತಪ್ಪು. ಹೌದಾ? ಬಟ್ ವಂಚನೆಗಿರುವ ಒಂದು ಪ್ರತ್ಯೇಕತೆ ಏನಂತಂದರೆ, ನೀನು ಬಿದ್ದೋಗುವುದ ತನಕ ನೀನು ಗೊತ್ತಾಗೋದಿಲ್ಲ ನೀನು ಬಿದ್ದೋಗ್ತಾ ಇದೆಯಾ ಎಂಬುದಾಗಿ. ನೀನು ಬಿದ್ದೋ ತನಕ ನೀನು ಗೊತ್ತಿರುವುದಿಲ್ಲ ನೀನು ವಂಚಿಸಲ್ಪಡ್ತಾ ಇದೆ ಎಂಬುದಾಗಿ. ಇಲ್ಲಿ ಯೇಸು ಪ್ರಭು ಏನು ಹೇಳಕತ್ತಾನೆ? ನೀನು ವಂಚಿಸಲ್ಪಡದೆ ನೀನು ಎಚ್ಚರವುಳ್ಳವನಾಗಿದ್ದು ಎಂಬುದಾಗಿ. ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ. ಯೇಸು ಪ್ರಭು ಹೇಳ್ತಾ ಇಲ್ಲ, ಯಾರು ನಿನ್ನನ್ನು ಒಡೆಯದೆ ನೋಡ್ಕೋ ಎಂಬುದಾಗಿ ಹೇಳ್ತಾ ಇಲ್ಲ, ನಿನ್ನನ್ನು ಹಾನಿ ಮಾಡದಂಗೆ ನಿನ್ನನ್ನು ನೀನು ಕಾಪಾಡ್ಕೋ ಎಂಬುದಾಗಿ ಹೇಳ್ತಾ ಇಲ್ಲ. ಹೌದಾ? ನಿನ್ನನ್ನು ದೂಷಿಸದೆ, ಯಾರು ಕೂಡ ನಿನ್ನನ್ನು ದೂಷಿಸದೆ ನಿನ್ನನ್ನು ನೀನು ಕಾಪಾಡ್ಕೋ ಎಂಬುದಾಗಿ ಹೇಳ್ತಾ ಇಲ್ಲ. ಏನಂತ ಹೇಳ್ತೇನೆ? ನಿನ್ನನ್ನು ವಂಚಿಸದೆ ನೀನು ಜಾಗ್ರತೆ ಆಗಿರು. ಎಲ್ಲರೂ ಹೇಳ್ರಿ, ಜಾಗ್ರತೆ ಆಗಿರು. ಹಲ್ಲೆಲೂಯಾ. ಎದಕ್ಕಂತಂದರೆ ಒಬ್ಬರು ವೆನ್ ಸಂಬಡಿ ಪರ್ಸಿಕ್ಯೂಟ್ಸ್, ಇಂಗ್ಲೀಷಲ್ಲಿ ಪರ್ಸಿಕ್ಯೂಷನ್ ಏನಂತಾರೆ? ಹಿಂಸೆ, ಯಾರನ್ನು ನಿಮ್ಮನ್ನು ಹಿಂಸಿಸುವುದಾದರೆ, ಓಕೆ, ಆ ಹಿಂಸೆಯ ಮೂಲಕ ದೇವರು ನಮ್ಮ ವಿಶ್ವಾಸವನ್ನು ಬೆಳೆಸ್ತಾನೆ. ಹೌದಾ? ಬಟ್ ವಂಚನೆ ಮೂಲಕ ವಿಶ್ವಾಸ ಬೆಳೆಯೋಂಗಿಲ್ಲ, ಬಿದ್ದೋಗ್ತದೆ. ಹೌದಾ ಇಲ್ರಿ? ಆ ಕಾರಣದ ನಿಮಿತ್ತ ಯೇಸು ಪ್ರಭು ಪದೇ ಪದೇ ಏನು ಹೇಳ್ತಾ ಇದ್ದ? ಯಾರೂ ಕೂಡ ನಿಮ್ಮನ್ನು ವಂಚಿಸದೆ ಇರಲಿ, ಜಾಗ್ರತೆಯಾಗಿರ್ರಿ.
ಆಮೇಲೆ ಇನ್ನೊಂದು ಕಡೆ ಯೇಸು ಪ್ರಭು ಹೇಳ್ತಾನೆ, ಆವಿನ ಹಾಗೆ ಚುರುಕಾಗಿದ್ದು ಪಾರಿವಾಳ ಹಾಗೆ ನಿಷ್ಕಪಟರಾಗಿರ್ರಿ ಎಂಬುದಾಗಿ ಹೇಳ್ತಾನೆ. ಯಾಕೆ ಎಂಬುದಾಗಿ ಅಂತ ಯಾವ ಕಾರಣದ ನಿಮಿತ್ತ ಯೇಸು ಪ್ರಭು ಈ ಮಾತಾಡ್ತಾ ಇದ್ದಾನೆ ಎಂಬುವ ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವತ್ತನ್ನ ನೀವು ಮ್ಯಾಚಿಂಗ್ ಅಂಗಡಿಗೆ ಹೋಗಿದ್ದೀರಾ? ಹೆಣ್ಮಕ್ಳು ಹೋಗ್ತಾರೆ, ಹೌದಾ? ಹೆಣ್ಮಕ್ಳು ಹೋದ್ರೆ ವೈಟ್ಗೆ ಇನ್ನೊಂದು ವೈಟ್ ಇರ್ತದೆ, ಹೌದಾ? ಒಂದೇ ವೈಟ್ ಇರೋಂಗಿಲ್ಲ, ಒಂದು 10 ವೈಟ್ ಕಲರ್ ಇರ್ತಾವೆ, ಹೌದಾ? ವೈಟ್, ಲಿಟಲ್ ವೈಟ್, ವೈಟ್ ಕ್ರೀಮ್ ವೈಟ್, ವೈಟ್ ಆಫ್ ವೈಟ್, ವೈಟ್ ಫುಲ್ ವೈಟ್, ಹೌದಾ? ವೈಟೇ, ಬಟ್ ಭಾಳ ಶೇಡ್ಸ್ ಇದ್ದಾವೆ, ಎಲ್ಲ ಶೇಡ್ಸ್ ಇದ್ದಾವೆ ಎಂಬುದಾಗಿ, ಹೌದಾ? ನಿನಗೆ ಮ್ಯಾಚ್ ಆಗೋವರೆಗೂ ನಿನಗೆ ತೃಪ್ತಿ ಆಗುವುದಿಲ್ಲ. ಆಮೇನ್. ನಿನಗೆ ತೃಪ್ತಿ ಹೊಂದೋವರೆಗೂ ನೀನು ಆ ಕಟ್ ಪೀಸ್ ತಗೊಳಂಗಿಲ್ಲ. ಒಂದು ಕತೆ ಹೇಳ್ತೀನಿ, ಬೇಸ್ ನಿಮ್ಗೆ ಅರ್ಥ ಆಗುವಂತೆ. ಓಕೆ, ಸೊ ಸಮುದ್ರದ ಮಧ್ಯದಲ್ಲಿ ಲೈಟ್ ಟವರ್ಸ್ ಇರ್ತಾರೆ, ಲೈಟ್ ಟವರ್ಸ್. ಈ ಲೈಟ್ ಟವರ್ಸ್ನ ಉದ್ದೇಶ ಏನಂತಂದರೆ, ಆ ಲೈಟ್ ಟವರ್ ಒಂದು ಏನಂತಾರ ಕನ್ನಡದಲ್ಲಿ ಏನಂತ, ಆ ಟವರ್ ಮೇಲೆ ಬೆಳಕು ಪ್ರಕಾಶಿಸ್ತಾ ಇರಬೇಕು, ಹೌದಾ? ಕೆಳಗಡೆ ಒಬ್ಬನ ಕೆಲಸ ಕೊಟ್ಟಿರ್ತಾರೆ. ಇವನ ಕೆಲಸ ಏನಂತಂದರೆ ಪ್ರತಿದಿನ ಎಣ್ಣೆಯನ್ನು, ತೈಲವನ್ನು ಅದರಾಗ ತುಂಬಿಸ್ತಾ ಇರಬೇಕು. ಆ ತೈಲ ತುಂಬಿಸೋದ್ರ ಮೂಲಕ ಮೇಲೆ ಬೆಳಕು ಪ್ರಕಾಶಿಸ್ತಿರ್ತದೆ, ಹೌದಾ? ಸೊ ಸಮುದ್ರದ ತೀರ ಕಡೆಗೆ ನೀವು ಹೋಗಿ ನೋಡುವುದಾದರೆ ಎಲ್ಲವೂ ಕೂಡ ಸ್ಮೂತಾಗಿ, ಅದೇನು ಮಣ್ಣು ಸ್ಮೂತಾಗಿರೋದಿಲ್ಲ. ನೀನು ಸಮುದ್ರದ ಒಳಗಡೆ ಹೋದರೆ ಕಲ್ಲುಗಳು ಇರ್ತಾವೆ, ದೊಡ್ಡ ದೊಡ್ಡ ಕಲ್ಲು, ಹೌದಾ? ಸೊ ಒಂದು ಹಡಗು ಬರುವ ಸಮಯದಲ್ಲಿ, ಒಂದು ಶಿಪ್ ಬರುವಂಥ ಸಮಯದಲ್ಲಿ ಈ ಲೈಟ್ ಹೌಸಸ್, ಈ ಲೈಟ್ ಟವರ್ಸ್ ಏನು ಮಾಡ್ತವೆ ಅಂತಂದರೆ, ಇಲ್ಲಿ ಬರೋಕ್ಕೆ ಹೋಗಬೇಡ, ಇಲ್ಲಿ ಏನಿದೆ, ಕಲ್ಲಿದೆ, ನೀನು ಬಂದಿ ಅಂತಂದರೆ ಡ್ಯಾಮೇಜ್ ಆಗ್ತದೆ, ಆ ಶಿಪ್ ಮುಣಿಗ್ಲಿಕ್ಕೆ ಸಾಧ್ಯತೆಗಳು ಉಂಟು, ಹೌದಾ? ಅದನ್ನು ಕಾಪಾಡಲಿಕ್ಕೆ, ಆ ಶಿಪ್ ಮುಳುಗೋದ್ರಿಂದ ಕಾಪಾಡಲಿಕ್ಕೆ ಯಾರನ್ನ ನೇಮಿಸಿರ್ತಾರೆ? ಅಲ್ಲಿ ಒಬ್ಬ ವ್ಯಕ್ತಿಯನ್ನು ನೇಮಿಸಿ ತೈಲವನ್ನು ಹಾಕ್ತಾನೆ ಇರಬೇಕು. ಓಕೆ, ಆ ತೈಲವನ್ನು ಹಾಕುವುದರ ಮೂಲಕ ಮೇಲಿರುವ ಲೈಟ್ ಟವರಲ್ಲಿ ಲೈಟು ಬೆಳಗ್ತಾ ಇರ್ತದಂತೆ. ಸೊ ಇವನು ಒಬ್ಬನು ಅಲ್ಲಿ ಕೆಲಸ ಮಾಡ್ತಾ ಇರುವ ಸಂದರ್ಭದ ವೇಳೆ ಒಬ್ಬನು ಥಾಮಸ್ ಅಂತವನು ಹೋಗಿ, ಭಯ್ಯ ಮೇರೆ ಘರ್ ಮೇ ತೇಲ್ ಹೋಗಾಯ, ಅರ್ಜೆಂಟ್ ಕೆ ಲಿಯೆ ಥೋಡಾ ತೇಲ್ ದೇವೋ ಅಂತ ಕೇಳ್ತಾನೆ. ಅವನು ಒಳ್ಳೆಯವನು, ಪಾಪ ಏನು ಒಳ್ಳೆಯವನು. ಅವನೇನು ಮಾಡ್ದ ಪಾಪ, ಅವನು ಭಯ್ಯ ಅಂತ ಹೇಳ್ದ ಅಂತ ಅಂದು ಅವನು 1 ಲೀಟರ್ ಇವನಿಗೆ ಕೊಡ್ತಾನೆ. ಇವನು ತಗೊಂಡು ಥ್ಯಾಂಕ್ ಯು ಭಯ್ಯ, ಪಾಸ್ಟರ್ ಸಿಕ್ಕಾಯ ಥ್ಯಾಂಕ್ ಯು ಬೋಲ್ನೆ ಅಂತ ತಗೊಂಡು ಹೋಗ್ಬಿಡ್ತಾನ ಅವನು, ಹೌದಾ? 1 ಗಂಟೆ ಆದಮೇಲೆ ಇನ್ನೊಬ್ಬನು ಬರ್ತಾನೆ. ಅವನೇನು ಹೇಳ್ತಾನೆ, ಅಣ್ಣ ಏನು ಅನ್ಕೋಬೇಡ, ಅರ್ಜೆಂಟ್ ಐತೆ, ಸ್ವಲ್ಪ ತೈಲ ಕೊಡು, ಮನೆಗೆ ಗೆಸ್ಟ್ ಬಂದಾರ, ತೈಲ ಇಲ್ಲ, ಎಣ್ಣೆ ಹಾಕಿ ಸ್ವಲ್ಪ ಚಿಕನ್ ಮಾಡಬೇಕು ಗೆಸ್ಟು, ಮತ್ತು ಮರ್ಯಾದೆ ಪ್ರಶ್ನೆ. ಅಯ್ಯೋ ಪಾಪ ಅವ್ರು ಮರ್ಯಾದೆ ಓದ್ತಂತಂದು ಇವನು ಕೆಲಸ ಇಟ್ಟಿದ್ದವನು ಏನು ಮಾಡ್ತಾನೆ, ಇನ್ನೂ ಸ್ವಲ್ಪ ತೈಲ ತೆಗೆದು ಕೊಡ್ತಾನೆ. ಹಿಂಗೆ ಒಂದು 5 ಗಂಟೆ ಒಬ್ಬರಾದ್ಮೇಲೆ ಒಬ್ಬರು ಬಂದು ತೈಲ ತಗೊಂಡು ಹೋಗ್ತಾನೆ ಇರ್ತಾರೆ, ಹೌದಾ? ಇವರೆಲ್ಲ ಏನು ಹೇಳಕತ್ತಾರ ಇವನಿಗೆ, ಬಾ ನಿನ್ನಂಥ ಒಳ್ಳೆಯವನು, ನಿನ್ನಂಥ ಒಳ್ಳೆಯವನು ಯಾರು ಅಂತ ಹಾಡಾಡೋಕೆ ಕೂಡ ಸ್ಟಾರ್ಟ್ ಮಾಡಿದ್ರು, ಹೌದಾ? ಬಾ, ಆ ಹಾಡು ಕೇಳಿದ ಕೂಡಲೇ ಇವನ ಹೃದಯ ತುಂಬ ಸಂತೋಷ ಆಯಿತು. ಬಾ, ನನ್ನಿಂದ ದೇವರು 5 ಕುಟುಂಬಗಳನ್ನು ಆಶೀರ್ವದಿಸ್ತಾ ಎಂಬುದಾಗಿ. ಅಲ್ಲೂಯ. ರಾತ್ರಿ 10 ಗಂಟೆಗೆಲ್ಲ ಅವನ ಹತ್ರ ಇರೋ ತೈಲ ಕೂಡ ಖಾಲಿ ಆಗ್ಬಿಡ್ತು. ಇವಾಗ ಬೆಳಕು ಪ್ರಕಾಶಿಸಬೇಕು. ರಾತ್ರಿ 12 ಗಂಟೆಗೆ ಒಂದು ಏನು ಬಂತು, ದೊಡ್ಡದಾಗಿರುವ ಶಿಪ್ ಬಂತು. ಶಿಪ್ಪಿಗೆ ಬೆಳಕು ಕಂಡಿಲ್ಲ, ಬೆಳಕು ಪ್ರಕಾಶಿಸೋದು ಆ ಕ್ಯಾಪ್ಟನ್ ನೋಡಿಲ್ಲ. ಬಂದು ದನ್ ಅಂತ ಏನು ಮಾಡ್ದ, ಕಲ್ಲು ಹೊಡೆದು ಅದರಲ್ಲಿರುವ ಎಲ್ಲರೂ ಸತ್ತೋದ್ರು. ಅದರಲ್ಲಿರುವ ಕಾರ್ಗೋ ಕೂಡ ಸಮುದ್ರದಲ್ಲಿ ಬಿದ್ದು ವೇಸ್ಟ್ ಆಯಿತು. ಇದರಿಂದ ಅರ್ಥ ಏನು ಕಥೆಯ ಮೂಲಕ, ಹೌದಾ? ಅವನು ಪಾಪ ಒಳ್ಳೇದು ಮಾಡಿದನು, ಹೌದಾ ಇಲ್ಲ? ಅವನೇನು ಮಾಡ್ದ ಪಾಪ, ಒಳ್ಳೇದೇ ಮಾಡ್ದ, ತಪ್ಪೇನ ಮಾಡ್ದ, ಪಾಪ ಏನ ಮಾಡ್ದ, ಕೆಟ್ಟದೇನ ಮಾಡ್ದ ಇಲ್ಲ, ಸಹಾಯ ಮಾಡ್ದ. ಬಟ್ ಆ ಸಹಾಯ ಯಾರಿಗೂ ಉಪಯೋಗ ಆಯಿತು? ಯಾರಿಗೂ ಉಪಯೋಗ ಆಗಿಲ್ಲ. 5 ಮಂದಿಗೂ ಉಪಯೋಗ ಆಯಿತು. ಆ 5 ಮಂದಿ ಅವನ ಫ್ರೆಂಡ್ಸ್ ಕೂಡ ಆಗಿದ್ದಿಲ್ಲ. ಫ್ರೆಂಡ್ಸ್ ಆಗಿದ್ದಾದರೂ ಕೂಡ ಯಾರಿಗೂ ಉಪಯೋಗ ಆಗಿಲ್ಲ. ಏಮೇ ವಂಚನೆ ಕೂಡ ಹಂಗೆ, ನಿನಗೆ ಗೊತ್ತಿಲ್ಲದೆ ರೀತಿಯಲ್ಲಿ ಅದನ್ನು ನೀನು ನಂಬಿಬಿಡ್ತಿ, ಹೌದಾ?
ನೀನು ಗೊತ್ತಿಲ್ಲದೆ ಈ ರೀತಿಯಲ್ಲಿ ಇದು ಕೂಡ ಕರೆಕ್ಟೇ ಅಲ್ಲ ಎಂಬುವ ವಿಶ್ವಾಸ ಅದರಲ್ಲಿ ಉಂಟಾಗ್ತದೆ. ಉಂಟಾದ ಮೇಲೆ ನೀನೇನು ಮಾಡ್ತಿ? ಆಲೋಚನೆ ನಿನ್ನ ಆಲೋಚನೆಯನ್ನು ಬದಲಾಯಿಸ್ತದೆ. ನಿನ್ನ ಆಲೋಚನೆಯನ್ನು ಬದಲಾಯಿಸಿದ ಮೇಲೆ ಏನು ಮಾಡ್ತದೆ? ನಿನ್ನ ವರ್ತನೆಯನ್ನು ಬದಲಾಯಿಸ್ತದೆ. ಆಮೇಲೆ ಅರ್ಥ ಆಗ್ತದೇನಾ? ಇಲ್ಲಿ ಬದಲಾಗದೆ ಕೈಗಳು ಬದಲಾಗುವುದಿಲ್ಲ. ಆಮೇಲೆ ಇಲ್ಲಿ ಬದಲಾಗಲಿಕ್ಕೆ ಪ್ರಾರಂಭವಾಗಿ ಅವನ ಆ್ಯಕ್ಷನ್ಸ್, ಅವನ ಬಿಹೇವಿಯರ್ ಕೂಡ ಬದಲಾಗಲಿಕ್ಕೆ ಪ್ರಾರಂಭವಾಗ್ತದೆ. ಆಮೇಲೆ ವಂಚನೆ ಅನ್ನೋದು ಪಾಪಕ್ಕಿಂತ ಡೇಂಜರಸ್. ಯಾಕಂದರೆ ಪಾಪ ಅಟ್ಲೀಸ್ಟ್ ನಿನಗೆ ಗೊತ್ತಾಗ್ತದೆ. ಕಳ್ತನ ಮಾಡೋದು ಪಾಪ ಗೊತ್ತು ನಿನಗೆ, ಹೌದಾ? ವ್ಯಭಿಚಾರ ಮಾಡೋದು ಪಾಪ ಗೊತ್ತು ನಿನಗೆ, ಅದು ಇದು ನೋಡಬಾರ್ದು ಪಾಪ ಗೊತ್ತು ನಿನಗೆ, ಮೋಸ ಮಾಡಬಾರ್ದು ಗೊತ್ತು ನಿನಗೆ, ಪಾಪ, ಹೌದಾ? ಇವೆಲ್ಲದ್ರ ಕುರಿತಾಗಿರುವ ಜ್ಞಾನ, ಐಡಿಯಾ ನಾವು ಸಂಪಾದಿಸ್ಕೊಳ್ತೀವಿ. ಬಟ್ ವಂಚನೆ ಹಂಗಲ್ಲ. ನಿನಗೆ ಗೊತ್ತೇ ಇರುವುದಿಲ್ಲ ನೀನು ವಂಚಿಸಲ್ಪಟ್ಟಿದೆ ಎಂಬುದಾಗಿ. ನಿನಗೆ ಗೊತ್ತೇ ಇರುವುದಿಲ್ಲ ಆ ವಂಚನೆಗೆ ನೀನು ಒಳಗಾಗಿದೆ ಎಂಬುದಾಗಿ. ವಂಚಿಸಲ್ಪಟ್ಟಿರೋನು ಹೆಂಗಿರ್ತಾನಂತಂದ್ರೆ, ನಾನು ನಂಬದೇ ಕರೆಕ್ಟು, ಹಲೋ, ನಾನು ಕೇಳದೆ ಕರೆಕ್ಟು, ಹಲೋ, ನನ್ನ ಪ್ರಕಟಣೆನೇ ನಿಜವಾದದ್ದು, ಹೌದಾ? ಆತ್ಮಿಕವಾಗಿರುವ ಲ್ಯಾಂಗ್ವೇಜ್ ಉಪಯೋಗಿಸ್ತಾ ಇದ್ದೇನೆ. ಅರ್ಥ ಆಗ್ತದೇನಾ? ನಾನು ಮಾತಾಡೋದೇ ಕರೆಕ್ಟು ಎಂಬುವ ನಂಬಿಕೆ ಅವನು ಬೆಳೆಸ್ಕೊಂಡ್ಬಿಟ್ಟು, ಅದು ಸುಳ್ಳಾಗಿದ್ರು ಕೂಡ ಅವನೇನು ಮಾಡ್ತಾನೆ? ಅವನದನ್ನು ಜಸ್ಟಿಫೈ ಮಾಡ್ತಾ 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 ಅದರಲ್ಲಿ ಜೀವಿಸ್ತಾನೆ. ಒಂದು ದಿವಸ ಬರ್ತತೆ, ಆ ಅಡುಗು ಬಂದಂಗೆ ರಾತ್ರಿ ಬಂದು ದನ್ನಂತ ಹೆಂಗೆ ಬೀಳ್ತತ್ತೋ, ಜೀವನ ಕೂಡ ಹಂಗೆ ಬೀಳಲಿಕ್ಕೆ ಅವಕಾಶಗಳು ಉಂಟು. ಆಮೇಲೆ ಅಂತ ಹೇಳ್ತೀರಾ? ಆದಿಕಾಂಡದಲ್ಲಿ 3ನೇ ಅಧ್ಯಾಯದಲ್ಲಿ ಪಾಪ ಸ್ಟಾರ್ಟ್ ಆಗಿದೆ ವಂಚನೆಯ ಮೂಲಕ. ಇವತ್ತು ಅದಕ್ಕೋಸ್ಕರ ಯೇಸು ಪ್ರಭು ಹೇಳ್ದ, ಆತನು ಸತ್ಯ ಮಾತುಗಳು ನುಡಿದಾದ ನಂತರ ಕೂಡ ಆತನೇನು ಹೇಳಕತ್ತಾನೆ? ನನ್ನಲ್ಲಿ ಸತ್ಯ ಇದೆ, ನಾನೇ ಸತ್ಯವಾಗಿದ್ದೇನೆ, ನಾನು ಬೋಧಿಸಿರುವ ಮಾತುಗಳೆಲ್ಲವೂ ಕೂಡ ಸತ್ಯವುಳ್ಳ ಮಾತುಗಳು. ಆದರೆ ನಾನು ಆದಮೇಲೆ ಇನ್ನೊಬ್ಬರು ಬರ್ತಾರೆ, ಅವರು ಕೂಡ ವಂಚಿಸ್ತಾರೆ. ಆದರೆ ನೀನು ಜಾಗ್ರತೆ ಆಗಿರು. ಹಾಲೆಲೂಯಾ, ಹಾಲೆಲೂಯಾ. ಅರ್ಥ ಆಗ್ತದೇನಾ? ಎಲ್ಲರೂ ಹೇಳ್ರಿ, ಗಾಡ್, ವರ್ಡ್, ಅಥಾರಿಟಿ ಆ್ಯಂಡ್ ಈವನ್ ಮೀ. ಹಾಲೆಲೂಯಾ. ಸೊ ಈ ವಂಚನೆ ನಿನ್ನ ದೃಷ್ಟಿಕೋನವನ್ನು ಸ್ಲೋ ಆಗಿ ಬದಲಾಯಿಸ್ತದೆ. ಹೇಳಲ್ಲ, ಸ್ಲೋ ಆಗಿ. ಒಂದಾನೊಂದು ದಿನ ದಣ್ಣಂತ ಎದ್ದಿದ್ದ ಕೂಡಲೇ ಬದಲಾಗಂಗಿಲ್ಲ ನಿನ್ನ ರಿಯಾಲಿಟಿ. ಸ್ಲೋ ಆಗಿ. ಓಕೆ, ದೇವರು ನಿಜವಾಗ್ಲೂ ಒಳ್ಳೆಯನಾ? ನನಗೇನೋ ಅನಿಸ್ತದೆ. ಒಂದು ಚೇಂಜ್ ಆಫ್ ಪರ್ಸೆಪ್ಷನ್ ತರ್ತಾನೆ. ಯಾರನ್ನ? ದೇವ್ರ ಬಗ್ಗೆ ಮೇಲೆ, ದೇವ್ರ ನಿಮಿತ್ತ, ದೇವ್ರ ಕುರಿತಾಗಿ. ನೆಕ್ಸ್ಟ್ ಆತನ ವಾಕ್ಯದ ಕುರಿತಾಗಿ. ದೇವ್ರು ನಿಜವಾಗ್ಲೂ ಹಿಂಗೇ ಹೇಳಿದ್ನ, ಹಿಂಗೇ ನುಡಿದ್ನ. 3ನೇದು ಅಥಾರಿಟಿ. ಎಲ್ಲರೂ ಹೇಳಿ ಅಥಾರಿಟಿ. ನಿಜವಾಗ್ಲೂ ಅಧಿಕಾರ ಬೇಕಾ ದೇವರ ವಾಕ್ಯದ ಪ್ರಕಾರವಾಗಿ. ಸ್ಲೋ ಆಗಿ. ನೀನು ಟಕ್ಕಂತ ಬಿಡಂಗಿಲ್ಲ ವಂಚನೆಗೆ. ಸ್ಲೋ ಆಗಿ. ಎಲ್ಲರೂ ಹೇಳಿ ಸ್ಲೋ ಆಗಿ. 5ನೇದು, ನಿನ್ನನ್ನು ಕೂಡ ಬೇರೆ ರೀತಿಯಲ್ಲಿ ನೀನು ನೋಡ್ಕೊಳ್ಳೋದಕ್ಕೆ ಪ್ರಾರಂಭಿಸ್ತೀವಿ. ಅದು ಭಯಂಕರವಾಗಿರುವ ವಿಷಯ ಏನಂತಂದರೆ, ಇದು ಪಾಪವಾಗಿ ನಮಗೆ ಕಾಣಂಗಿಲ್ಲ. ಇಟ್ ಡಸಂಟ್ ಲುಕ್ ಲೈಕ್ ಈವಿಲ್, ಕೆಟ್ಟದು ಎಂಬ ರೀತಿಯಲ್ಲಿ ಕೂಡ ಕಾಣಂಗಿಲ್ಲ. ಇದು ಭಯಂಕರವಾಗಿರುವ ವಿಷಯ. ವಂಚನೆಯ ಇರುವ ಒಂದು ಪ್ರತ್ಯೇಕತೆ ಏನಂತಂದರೆ, ಹಂಗೆ ಕಾಣಂಗಿಲ್ಲ. ಎಲ್ಲವೂ ಕೂಡ ಚೆನ್ನಾಗಿ ಕಾಣ್ತದೆ. ಎಲ್ಲವೂ ಕೂಡ ರೀಸನಬಲ್ ಆಗಿ ಕಾಣ್ತದೆ. ತಪ್ಪೇನಿಲ್ಲ ಇದ್ರಾಗ ಏನೈತೆ? ಹಲೋ, ಒಬ್ಬರು ಹೇಳ್ತಾ ಇದ್ರು, ನನ್ನ ದಶಮ ಭಾಗಗಳು ಬಡವರಿಗೆ ನಾನು ಸಹಾಯ ಮಾಡ್ತಾ ಇದ್ದೀನಿ, ಬಡವರಿಗೆ ನಾನು ನೀಡ್ತಾ ಇದ್ದೀನಿ. ಅಲೋ, ನೀನು ದಶಮ ಭಾಗಗಳನ್ನ ಹಂಗೆ ಡೈವರ್ಟ್ ಮಾಡಬಾರ್ದು. ಅದಕ್ಕೋಸ್ಕರ ಮಲಾಕಿ 3ನೇ ಅಧ್ಯಾಯ ಎಲ್ಲಿ ಬಂದತ್ತೆ? ಆಲಯಕ್ಕೆ ತೆಗೆದುಕೊಂಡು ಬರೋದು. ಆಲಯದಲ್ಲಿ ಒಂದು ಯಾಜಕನ ಇರ್ತಾನೆ, ಅಲ್ಲಿಗೆ ತಗೊಂಡು ಹೋಗ್ಬೇಕು. ಆಮೇಲೆ ಸೊ ನಿನ್ನದೇ ಆಗಿರುವ ಒಂದು ಪ್ರಕಟಣೆ, ನಿನ್ನದೇ ಆಗಿರುವ ಜ್ಞಾನವು ಉಪಯೋಗಿಸ್ಲಿಕ್ಕೆ ಪ್ರಾರಂಭಿಸ್ತಿ. ಅದು ಕೂಡ ರೀಸನಬಲ್. ರೀತಿಯಾಗಿ ಒಂದು ಲೈಟ್ ಟವರ್ನ ಕೆಲಸ ಮಾಡ್ತಾ ಇರೋನು ಏನು ಮಾಡ್ತಾ ಇದ್ದ? ಪಾಪ ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ ಇದ್ದ. ಅವನು ಇನ್ನೊಬ್ಬರಿಗೆ ತೈಲವನ್ನು ನೀಡ್ತಾ ಇದ್ದ. ಹೌದಾ? ಮಾತಾಡ್ತಾ ಇಲ್ಲ ನೀವು, ಹೌದಾ? ಸ್ಲೋ ಆಗಿ ದೇವ್ರ ಕುರಿತಾಗಿರೋ ಪ್ರಕಟಣೆಯನ್ನು ನಿಮ್ಮನ್ನು ಬದಲಾಯಿಸ್ತದೆ. ನಿಮ್ಮಲ್ಲಿ
ಸ್ಲೋ ಆಗಿ ದೇವರ ವಾಕ್ಯದ ಕುರಿತಾಗಿರುವ ಪ್ರಕಟಣೆಯನ್ನು ಬದಲಾಯಿಸ್ತದೆ. ದೇವರು ಹಿಂಗೆ ಹೇಳಿಲ್ಲ ಎಂಬುದಾಗಿ. ಮೂರನೇದು, ನನಗೆ ಅಧಿಕಾರ ಬೇಕಾಗಿಲ್ಲ, ಓದಿಕೆ ಬೇಕಾಗಿಲ್ಲ, ಅನೇಕ ವಿಷಯಗಳು. ನಾಲ್ಕನೇದು, ನನ್ನ ಬಗ್ಗೆ ನನಗೆ ಡಿಫ್ರೆಂಟ್ ಪಿಕ್ಚರನ್ನು ತೋರಿಸ್ತದೆ. ಹೇಳರಲ್ಲಿ ತೋರಿಸ್ತದೆ. ಹಲ್ಲೆಲೂಯ. ಮಾನವ ಕುಲದಲ್ಲಿ, ಇತಿಹಾಸದಲ್ಲಿ ಫಸ್ಟ್ ಪಾಪ ಏನಂತಂದರೆ ವಂಚನೆಯಿಂದನೇ ಪಾಪ ಸ್ಟಾರ್ಟ್ ಆಗಿರೋದು. ಆಮೇಲೆ ಆದಿಕಾಂಡ 3ನೇ ಅಧ್ಯಾಯ 1ನೇ ವಚನ, ಇಲ್ಲಿ ತಿರುಗು ಬಿಡು ಅಂತ ಹೇಳ್ತಾ ಇಲ್ಲ. ಸಾತಾನ ಬಂದು ಏನಂತ ಹೇಳಕತ್ತಾನ? ನಿಜವಾಗ್ಲೂ ದೇವರು ಹೇಳಿದ್ನಾ? ಎಲ್ಲರೂ ಹೇಳ್ರಿ, ದೇವರು ಹೇಳಿದ್ನಾ? ಹಲ್ಲೆಲೂಯ. ಆಕೆಯ ನೋಡೋ ವಿಧಾನ, ಆಲೋಚಿಸುವ ವಿಧಾನವನ್ನು ಬದಲಾಯಿಸಲಿಕ್ಕೆ ಸಾತಾನು ಪ್ರಯತ್ನಿಸ್ತಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಸಾತಾನು ಮಾಡ್ತಾ ಇರುವ ಕುತಂತ್ರ ಏನಂತಂದರೆ, ನಮ್ಮ ಆಲೋಚನೆಯನ್ನು, ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಲಿಕ್ಕೆ ಪ್ರಯತ್ನಿಸ್ತಾನೆ. ಎದುರು ಕುರಿತಾಗಿ, ಈ 4 ವಿಷಯ ಕುರಿತಾಗೆ. ಆಮೆನ್. ಎಲ್ಲವೂ ಕೂಡ ಇಂಟರ್ ಕನೆಕ್ಟೆಡ್. ಎಲ್ಲರೂ ಹೇಳ್ರಿ ಇಂಟರ್ ಕನೆಕ್ಟೆಡ್. ಜೊರಾಗಿ ಹೇಳ್ರಿ ಇಂಟರ್ ಕನೆಕ್ಟೆಡ್. ಈ 4 ವಿಷಯಗಳನ್ನು ಮೇಲೆ ನಮಗೆ ಆಲೋಚನೆಯನ್ನು ಟ್ವಿಸ್ಟ್ ಮಾಡ್ತಾನೆ. ನೋಡ್ರಿ, ಓದ್ತೀರಾ? ಯಾರನ್ನ ಕನ್ನಡದಲ್ಲಿ ಓದ್ರಿ ಜೋರಾಗಿ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ವವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರಣ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಸ್ತ್ರೀಯು ಸಾಕು ಓಕೆ ಏನವ್ವೋ, ಏನಮ್ಮ, ನಿಜವಾಗ್ಲೂ ದೇವ್ರು ಹಿಂಗೆ ಮಾತಾಡ್ನ? ನಿಜವಾಗ್ಲೂ ದೇವ್ರು ಹಿಂಗೆ ಹೇಳದ್ನ? ನಿಜವಾಗ್ಲೂ ದೇವರು ಇದನ್ನೇ ನುಡಿದ್ನ? ಎಷ್ಟು ಸಲ ಈ ಅನುಭವ ನಮಗಾಗಿದೆ? ಯಥಾರ್ಥ ಉಳ್ಳರ ಕೈ ಎತ್ತಬಹುದು ನಾವು. ಈ ಅನುಭವ ನಮಗೆ ಆಗಿದೆ, ಅನೇಕ ಸಲ ಆಗಿದೆ. ನಿಜವಾಗ್ಲೂ ದೇವ್ರು ಹಿಂಗೆ ಮಾತಾಡ್ನ? ನಿಜವಾಗ್ಲೂ ದೇವ್ರು ಹಿಂಗೆ ಹೇಳಿದ್ನ? ಸಾತನ್ನು ಅಟ್ಯಾಕ್ ಮಾಡೋದು ಎಲ್ಲರೂ ಹೇಳ್ರಿ ಇಲ್ಲಿ. ಶಾರೀರಿಕವಾಗಿ ನಾನು ಅಟ್ಯಾಕ್ ಮಾಡಂಗಿಲ್ಲ, ಆಕ್ಸಿಡೆಂಟ್ ತರಂಗಿಲ್ಲ. ನಾವು ಪ್ರಾರ್ಥನೆ ಜಾಸ್ತಿ ಮಾಡ್ತೀವಿ ಆಕ್ಸಿಡೆಂಟ್ ವಿರುದ್ಧವಾಗಿ. ಇಲ್ಲ, ಆಕ್ಸಿಡೆಂಟ್ ನಿನ್ನ ಸಾಯಿಸೋ ಅವಶ್ಯಕತೆ ಇಲ್ಲ ಅವನಿಗೆ. ಇಲ್ಲಿ ನಿನ್ನ ಆಲೋಚನೆಯನ್ನು ಬದಲಾಯಿಸಿದರೆ, ಇಲ್ಲಿ ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸ್ತಾರೆ, ನಿನ್ನ ಆಲೋಚನೆ ಮಾಡುವ ವಿಧಾನವನ್ನು ಬದಲಾಯಿಸೋದಾದರೆ ನೀನು ಆಟೋಮೆಟಿಕ್ ಆಗಿ ಬೀಳ್ತಿ ಅನ್ನೋದು ಅವನಿಗೆ ಗ್ಯಾರಂಟಿ ಗೊತ್ತು. ನೀನು ತಿರುಗಿ ಬಿಡು ಅಂತ ಹೇಳ್ತಾ ಇಲ್ಲ, ಪಾಪ ಮಾಡು ಅಂತ ಹೇಳಂಗಿಲ್ಲ. ನಿನ್ನ ರಿಯಾಲಿಟಿಯನ್ನು ಡಿಫ್ರೆಂಟ್ ಆಗಿ ತೋರಿಸ್ತಾನೆ. ಎಲ್ಲರೂ ಹೇಳ್ತಾರೆ ರಿಯಾಲಿಟಿಯನ್ನು, ನಿನ್ನ ನಿಜತ್ವವನ್ನು ಡಿಫ್ರೆಂಟ್ ಆಗಿ ತೋರಿಸುವ ಪ್ರಯತ್ನ ಅವನು ಮಾಡ್ತಾನೆ. ಅದಕ್ಕೋಸ್ಕರ 2ನೇ ತಿಮೋಥಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ಮತ್ತು 4ನೇ ವಚನವನ್ನು ನಾವು ಓದೋಣ. ಓಕೆ, 2ನೇ ತಿಮೋಥಿ 4ನೇ ಅಧ್ಯಾಯ 3ನೇ ಮತ್ತು 4ನೇ ವಚನ. For a time is coming when people will no longer listen to sound and wholesome teaching. They will follow their own desires and will look for teachers who will tell whatever their itching ears want to hear. Hallelujah. ಇವತ್ತು ಸಭೆಯ ಪರಿಸ್ಥಿತಿ ಏನಾಗಿದೆ ನೋಡ್ರಿ, ಸಭಿಕರ ಪರಿಸ್ಥಿತಿ ಏನಾಗಿದೆ ನೋಡ್ರಿ. ಸಮಯ ಎಂಥ ಸಮಯಕ್ಕೆ ಬರಲಿಕ್ಕಿದೆ ಅಂತಂದರೆ ಸಭೆ ಏನು, ಅವ್ರಿಗೆ ಏನು ಬೇಕೋ ಅದನ್ನು ಕೇಳಲಿಕ್ಕೆ ಇಷ್ಟಪಡ್ತಾರಂತ. ದೇವ್ರು ಏನು ಮಾತಾಡ್ತಾನೋ ಅದಲ್ಲ. ಅವ್ರ ಬೋಧಕರನ್ನು ಕೂಡ ಎಂಥವ್ರನ್ನ ಉಪಯೋಗಿಸ್ಕೊಳ್ತಾರೆ ಅಂತಂದರೆ, ನನಗೆ ಬೇಕಾಗಿರುವ ನನ್ನ ಆಸೆಗಳನ್ನು ಪೂರೈಸುವ, ನನ್ನ ಆಶೆ ಅಭಿಲಾಷೆಗಳನ್ನು ಪೂರೈಸುವಂಥ ಬೋಧನೆಗಳಿಗೆ ಅವರು ಕಿವಿ ಕೊಡ್ತಾರಂತೆ. ಎಂಥ ಸಮಯ? ಆ ಸಮಯ ಬರಲಿಕ್ಕಿದೆ. ಆ ಸಮಯ ಈ ಸಮಯ ಕೂಡ ಆಗಿರ್ಬೋದು. ಆಮೇನ್. ನಮಗೆ ಗೊತ್ತಿಲ್ಲದೆ ರೀತಿಯಲ್ಲಿ ನಮಗೆ ಇಷ್ಟವಾಗಿರುವ ವಾಕ್ಯಗಳನ್ನೇ ನಾವು ಕೇಳ್ತಾ ಇರಬಹುದು. ದೇವರು ನಮ್ಮನ್ನು ಸರಿಪಡಿಸ್ತಾ ಇದ್ದಾನ, ಸ್ಥಿರಪಡಿಸ್ತಾ ಇದ್ದಾನ, ಬಲಪಡಿಸ್ತಾ ಇದ್ದಾನ, ಎಚ್ಚರಿಸುವಂಥ ಆ ಮಾತುಗಳು ನಮಗೆ ಬೇಕಾಗಿಲ್ಲ. ಏನು ಬೇಕು? ಪ್ರತಿದಿನ ಪ್ರವಾದಿಸು ಸಾಕು ನಮಗೆ. 120 ರೂಪಾಯಿ, 5,000 ರೂಪಾಯಿ, ಬಿಡುಗಡೆ, ಸ್ವಸ್ಥತೆ, ರಬಾಲಬ ಶಬಾಲಬ, ಅಷ್ಟು ಸಾಕು ನಮಗೆ. ಹಲ್ಲೆಲೂಯ. ಆ ಮ್ಯಾಜಿಕ್ ಶೋಗಳು ಮಾಡ್ಕೊಂತಿದ್ರೆ ನಮಗೆ ಸಾಕು ಅನ್ನೋಂಥ ಸ್ಥಿತಿಗೆ ಸಭೆ ಹೋಗ್ಬಿಟ್ಟಿದೆ. ಆಮೇನ್, ಆಮೇನ್. ಇದಕ್ಕೆ ಬೋಧನೆಯ ಮೇಲೆ ನಾನು ಭಾಳ ಸ್ಟ್ರೆಸ್ ಮಾಡಿ ಹೇಳ್ತೇನೆ ಅಂತಂದರೆ, ಬೋಧನೆ ನಮ್ಮ ಆಲೋಚನೆಯನ್ನು ಬದಲಾಯಿಸ್ತದೆ. ಆಮೇಲೆ ಈ ಬೋಧಿಸುವಂಥ ಮಾತುಗಳು ನಮ್ಮ ಆಲೋಚನೆಯನ್ನು, ನಾವು ಥಿಂಕ್ ಮಾಡುವ ವಿಧಾನವನ್ನು ಬದಲಾಯಿಸುವುದರ ಮೂಲಕ ನಮ್ಮ ಸ್ವಾಭಾವಿಕವಾಗಿರುವ ಜೀವಿತವು ಕೂಡ ಬದಲಾಗಲಿಕ್ಕೆ ಸಾಧ್ಯ ಎಂಬುವ ಶಕ್ತಿ ಈ ಬೋಧನೆಗಳಿಗಿರ್ತದೆ. ಆಮೇನ್ ಅಂತ ಹೇಳ್ತೀರಾ? ನೋಡ್ರಿ, 3ನೇ ಅಧ್ಯಾಯ 1ನೇ ವಚನ. ವಂಚನೆ ಹೇಗೆ ಪ್ರಾರಂಭವಾಗ್ತದೆ? ಹೇಳ್ರಿ ಹೇಗೆ ಪ್ರಾರಂಭವಾಗ್ತದೆ? ಫಸ್ಟ್
ದೇವರು ಹೇಳಿದ್ದನ್ನು ಪ್ರಶ್ನಿಸೋದ್ರ ಮೂಲಕ. ಫಸ್ಟ್ ಬರ್ಕೊಳ್ರಿ. ಡಿಸೆಪ್ಷನ್ ಬಿಗಿನ್ಸ್ ಬೈ ಕ್ವಶನಿಂಗ್ ವಾಟ್ ಗಾಡ್ ಸೆಡ್, ನಾಟ್ ವಾಟ್ ಯು ಸೆಡ್, ಬಟ್ ಬೈ ವಾಟ್ ಗಾಡ್ ಸೆಡ್. ಇಂಗ್ಲೀಷಲ್ಲಿ ಹೇಳಿದೆ, ಡಿಸೆಪ್ಷನ್ ಬಿಗಿನ್ಸ್ ಬೈ ಕ್ವಶನಿಂಗ್ ವಾಟ್ ಗಾಡ್ ಸೆಡ್. ಹಲ್ಲೆಲೂಯ. ವಂಚನೆ ಹೇಗೆ ಪ್ರಾರಂಭವಾಗ್ತದೆ ಅಂದರೆ, ದೇವರು ಏನು ಹೇಳಿದ್ದನೋ ಅದನ್ನು ಪ್ರಶ್ನಿಸ್ತಾನೆ ಸಾತಾನು. ಅದರ ಮೇಲೆ ನಿನಗೆ ಡೌಟನ್ನು ಹಾಕ್ತಾನೆ, ನಿಜವಾಗ್ಲೂ ದೇವರು ಹೇಳಿದ್ನ? ಹಲ್ಲೆಲೂಯ, ಹಲ್ಲೆಲೂಯ. ನಿಜವಾಗ್ಲೂ ಇದೇ ದೃಷ್ಟಿಕೋನದಿಂದ ದೇವರು ಮಾತಾಡ್ನ? ನೋಡ್ರಿ, ಇಲ್ಲಿ ಸಾತಾನು ದೇವರ ವಾಕ್ಯ ತೆಗೆದಾಕ್ತಾ ಇಲ್ಲ. ಅಲೋ, ಅನೇಕ ಸಲ ಅನ್ಕೊಳ್ತೀವಿ ಸಾತಾನ್ ದೇವರ ವಾಕ್ಯವನ್ನು ತೆಗೆದಾಕ್ಬಿಡ್ತಾನೆ, ಹೊಸ ವಾಕ್ಯ ಇಲ್ಲ, ಅದೇ ವಾಕ್ಯ ಉಪಯೋಗಿಸ್ಕೊಳ್ತಾನೆ. ಬಟ್ ಅದೇ ವಾಕ್ಯದ ಮೇಲೆ ನಿನಗೆ ಅಪನಂಬಿಕೆಯನ್ನು ಉಂಟು ಮಾಡ್ತಾನೆ. ನಿಜವಾಗ್ಲೂ ಹೇಳದ್ನ? ಊರ್ಕುಂಡಕ್ಕ ಬಲೆ ಚಪ್ತುಂಡೇವು. ಹಲ್ಲೆಲೂಯ. ಅರ್ಥ ಆಗ್ತಾನ ರೀ? ದೇವರ ವಾಕ್ಯವನ್ನು ತೆಗೆದಾಕ್ತಾ ಇಲ್ಲ ಸಾತಾನು, ಅದೇ ವಾಕ್ಯವನ್ನು ಇಡ್ತಾ ಇದ್ದಾನೆ. ಆ ವಾಕ್ಯದ ಮೇಲೆ ಏನಾಗ್ತಾ ಇದ್ದಾನೆ? ಸಂಶಯ. ಎಲ್ಲರೂ ಹೇಳ್ರಿ, ಸಂಶಯ. ಹಲ್ಲೆಲೂಯ. It becomes very intellectual for you to reason with the word before it becomes a behavioral pattern. Hallelujah. Oh, probably correct. ಇವನು ಹೇಳ್ತಾ ಇರೋದು, ಇವ್ರು ಮಾತಾಡ್ತಾ ಇರೋದು ಕೂಡ ಕರೆಕ್ಟ್. ಇವರು ವಾಕ್ಯನ ತೆಗೆದುಕೊಂಡು ಬಂದರು. ಅದಕ್ಕೋಸ್ಕರ ಜಿಯೋ ವಿಟ್ನೆಸಸ್ ಅವ್ರ ಬಗ್ಗೆ ನೀವು ಕೇಳಿರೋದಾದರೆ, ಅವ್ರು ಬೈಬಲ್ ತಗೊಂಡ್ಕೊಂಡ್ಬಂದು ನಿನಗೆ ತೋರಿಸ್ತಾರೆ. ಏನಂತ? ಯೆಹೋವ ದೇವರೇ ದೇವರು, ಯೇಸು ಪ್ರಭು ಇಲ್ಲ, ಅವರಿಲ್ಲ. ಹಲ್ಲೆಲೂಯ. ಇನ್ನೊಂದು ಸಭೆ ಬಂದತ್ತೆ, ಕ್ರಿಸ್ತು ಸಭೆ ಅಂತ. ಅವ್ರು ಬರೀ ಕ್ರಿಸ್ತನ್ ನಂಬ್ತಾರಂತ, ತಂದೆ ನಂಬಂಗಿಲ್ಲ, ಪವಿತ್ರಾತ್ಮನ ನಂಬಂಗಿಲ್ಲ. ಹಲ್ಲೆಲೂಯ. ಅವ್ರು ಬೈಬಲ್ ಹೊರಗಡೆ ಹೋಗ್ತಾ ಇಲ್ಲ, ಬೈಬಲ್ ಇಟ್ಕೊಂಡೇ ಬರ್ತಾರೆ. ಅದಕ್ಕೋಸ್ಕರ ನಾವು ಜಾಗೃತ ಉಳ್ಳವರಾಗಿರಬೇಕು, ಎಚ್ಚರ ಉಳ್ಳವರಾಗಿರಬೇಕು. ಆಮೇಲೆ ಅಂತ ಹೇಳ್ರಿ, ಅದಕ್ಕೋಸ್ಕರ ಯೇಸು ಪ್ರಭು ಮತ್ತೆ ಯೇಸು ವಾರ್ತೆ 24ನೇ ಅಧ್ಯಾಯ 4ನೇ ವಚನದಲ್ಲಿ ಏನು ಹೇಳ್ತಾನೆ? ಯಾರು ನಿಮ್ಮನ್ನು ವಂಚಿಸಿದ್ರೆ ನೀವು ನೋಡ್ಕೊಳ್ರಿ. ಆಮೇಲೆ ವಂಚನೆ ಯಾರಿಂದ ಬರ್ತದೆ? ಮನುಷ್ಯರಿಂದ ಬರ್ತದೆ. ಹೇಳ್ರಿ, ಮನುಷ್ಯರಿಂದ ಬರ್ತದೆ. ಜೋರಾಗಿ ಹೇಳ್ರಿ, ಮನುಷ್ಯರಿಂದನೇ ಬರ್ತದೆ. ಆಮೇಲೆ ನಾವು ಅನ್ಕೊಳ್ತೀವಿ ವಂಚನೆ ಒಳಗಾಗುವ ಕಾರಣ ನನ್ನ ಪರಿಸ್ಥಿತಿಯಿಂದ, ನನ್ನ ಸ್ಥಿತಿಗತಿಯಿಂದ. ಇಲ್ಲ, ಮನುಷ್ಯರಿಂದ. ಆಮೇಲೆ ತರಬೇತಿಯನ್ನು ಹೊಂದಿಕೊಂಡಿರುವ ಮನುಷ್ಯರು, ಆತ್ಮಿಕವಾಗಿ ಕಾಣುವಂಥ ಮನುಷ್ಯರು, ಆಮೇಲೆ ಪ್ರಾರ್ಥನೆ ಮಾಡುವಂಥ ಪ್ರಾರ್ಥನೆ ವೀರರೇ ನಮ್ಮನ್ನು ಬಂದು ವಂಚಿಸುವ ಅವಕಾಶಗಳು ಉಂಟು. ಎಲ್ಲರೂ ಹೇಳ್ರಿ, ಅವಕಾಶಗಳು ಉಂಟು. ಹಲ್ಲೆಲೂಯ. ಪ್ರಜೆಗಳು ದನ್ನಂತೆ ಬೀಳಂಗಿಲ್ಲ, ಫಸ್ಟ್ ಅವ್ರ ಆಲೋಚನೆಯಲ್ಲಿ ಬೀಳ್ತಾರೆ, ಅದಾದ ಮೇಲೆ ಮೆಲ್ಲಗೆ ಬೀಳ್ತಾರೆ. ಆಮೇನಂತ ಹೇಳ್ತೀರಾ? ಅವರು ಸಾತಾನ್ ಮಾಡ್ತಾ ಇರೋ ಸ್ಟ್ರಾಟಜಿ ಏನು? ನಿನ್ನನ್ನು ಡೌಟ್ ಮಾಡ್ಬೇಕು. ಎಲ್ಲರೂ ಡೌಟ್. ಅದಕ್ಕೋಸ್ಕರ ಅಬ್ರಾಮನು ಡೌಟ್ ಆದ. ಎಲ್ಲಿ? ದೇವ್ರು ಹೇಳ್ದ 12ನೇ ಅಧ್ಯಾಯದಲ್ಲಿ, ನಿನಗೆ ಒಂದು ಮಗುವನ್ನು ಕೊಡ್ತೇನೆ, ಆ ಮಗುವಿನ ಮುಖಾಂತರ ಅನೇಕ ದೇಶಗಳು, ನಿನ್ನ ಮೂಲಕ ಅನೇಕ ದೇಶಗಳು ಪಡೆವೆ ಎಂಬುದಾಗಿ. ಅದು ಸ್ವಲ್ಪ ಲೇಟ್ ಆಗಿದ್ದ ಕೂಡಲೇ ಅವನ ಆಲೋಚನೆಯಲ್ಲಿ ಸಾರಾ ಬಂದ್ಲು. ಓಕೆ, ಸಾರಾ ಬಂದು ಅಬ್ರಾಮನಿಗೆ ಏನಂತ ಕೇಳಿದ್ಲು? ನಿಜವಾಗ್ಲೂ ದೇವರು ಅದೇ ಮಾತಾಡ್ನ? ನನಗೆ ಅನಿಸ್ತೈತೆ. ಆಗಾರ ಇದ್ದಾಳೆ ನೋಡು, ಐಗುಪ್ತದಿಂದ ಕರ್ಕೊಂಬಂದಿದ್ದೆಲ್ಲ, ಈ ಹುಡುಗಿನ ಸ್ವಲ್ಪ ಉಪಯೋಗಿಸು, ಟೆಸ್ಟ್ ಮಾಡು. ಮೋಸ್ಟ್ ಪ್ರಾಬ್ಲಿ ಅವ್ರ ಮೂಲಕ ದೇವ್ರು ಕೊಟ್ಟು ಆ ಮಗು ನನಗೆ ಕೈಯಲ್ಲಿ ಕೊಡ್ತಾನೇನು. ನೋಡ್ದೆ? ಯಾರನ್ನ ಉಪಯೋಗಿಸ್ಕೊಂಡ ಆ ವಂಚನೆಗೆ? ಸಾರಾ. ಹಲ್ಲೆಲೂಯ. ಪುರುಷರು ಜಲ್ದಿ ಆಲೋಚನೆ ಮಾಡೋಂಗಿಲ್ಲ, ಕೆಲಸ ಮಾಡಾದ್ಮೇಲೆ ಆಮೇಲೆ ಆಲೋಚನೆ ಮಾಡ್ತಾರೆ. ಬಿಲ್ಗೇಟ್ಸ್ ಇದ್ದಂಗೆ ಅವರು. ಪುರುಷರಿಗಿರೋ ಒಂದು ತಪ್ಪು ಸ್ವಭಾವ, ಕೆಟ್ಟ ಸ್ವಭಾವ ಏನಂತಂದರೆ, ಫಸ್ಟು ಡಿಸೈಡ್ ಮಾಡ್ತಾರೆ, ಆಮೇಲೆ ಆ ಡಿಸಿಷನ್ನ ಕರೆಕ್ಟ್ ಮಾಡ್ಕೊಳ್ತಾರೆ ಅವರು. ಆಮೇಲೆ ಬಟ್ ಸ್ತ್ರೀಯರಿಗಿರೋ ವೀಕ್ನೆಸ್ ಏನಂತಂದರೆ, ಆಲೋಚನೆ ಮಾಡಿದ್ರು ಕೂಡ ತಪ್ಪು ಬೀಳ್ತಾರೆ. ಸಾರಳು ಆಲೋಚನೆ ಮಾಡಿದ್ಲು. ಮೋಸ್ಟ್ ಪ್ರಾಬಬ್ಲಿ ದೇವ್ರು ಹಿಂಗೆ ಮಾತಾಡಿಲ್ಲ ಆ ಟೈಮ್ದಾಗ. ಆಗಾರಳಂತ ಒಂದು ಸ್ತ್ರೀಯನ್ನು ಉಪಯೋಗಿಸ್ಕೊಂಡು ದೇವರು ನನಗೆ ವಾಗ್ದಾನವನ್ನು ನೆರವೇರಿಸ್ಬೋದು ಏನೋ ಎಂಬುದಾಗಿ ಅವಳ ಜೀವಿತದಲ್ಲಿ ಅದೇ ಬಂತು, ಅದೇ ಸನ್ನಿವೇಶ ಬಂತು. ಸಾತನ್ನು ಬಂದು ಏನು ಕೇಳ್ದ? ದೇವರ ವಾಕ್ಯ ತೆಗೆದಾಕಿಲ್ಲ, ದೇವರ ವಾಕ್ಯವನ್ನು ಹಿಡಿದುಕೊಂಡು ಒಂದು ಸಂಭಾಷಣೆಯಲ್ಲಿ ಆಕೆಯನ್ನು ಆಹ್ವಾನಿಸ್ತಾನೆ. ಎಲ್ಲರೂ ಹೇಳಿ ಸಂಭಾಷಣೆ. ಜೋರಾಗಿ ಜೋರಾಗಿ, ಸಂಭಾಷಣೆ. ಬಿ ಕೇರ್ಫುಲ್ ವಿತ್ ಯುವರ್ ಕನ್ವರ್ಸೇಷನ್ಸ್, ಹೂ ಯು ಟಾಕ್ ಟು, ವಾಟ್ ಯು ಟಾಕ್.
ಯಾಕಂದರೆ ಆ ಕನ್ವರ್ಸೇಷನ್ಸ್ ಮೂಲಕ, ಆ ಸಂಭಾಷಣೆಯ ಮೂಲಕ ನೀನು ವಂಚಿಸಲ್ಪಡಲಿಕ್ಕೆ ಸಾಧ್ಯತೆಗಳು ಉಂಟು. ಆಮೇನ್. ಅನೇಕರು ಸತ್ಯದಿಂದ ದೂರವಾಗಿರುವ ಕಾರಣ ಸಂಭಾಷಣೆ. ಅನೇಕರು ಸಭೆಗಳಿಂದ ದೂರವಾಗಿರುವ ಕಾರಣ ಸಂಭಾಷಣೆನೇ. ಅನೇಕರು ಸಹವಾಸದಿಂದ ದೂರವಾಗಿರುವ ಕಾರಣ ಸಂಭಾಷಣೆನೇ. ಕಮಾನ್. ಅನೇಕರು ಸೇವೆ ಮಾಡುವುದರಿಂದ ದೂರವಾಗಿರುವ ಕಾರಣ ಸಂಭಾಷಣೆನೇ. ಕಮಾನ್. ಅನೇಕರು ದೇವರು ನೀಡಿರುವ ಅಧಿಕಾರದಿಂದ ದೂರವಾಗಿರುವ ಕಾರಣ, ಎಲ್ಲರೂ ಹೇಳ್ರಿ ಜೋರಾಗಿ, ಅನೇಕರು ಪಾಪದಲ್ಲಿ ಬೀಳುವ ಕಾರಣ, ಅದಕ್ಕೋಸ್ಕರ ನಮ್ಮ ಸಂಭಾಷಣೆಗಳನ್ನು ನಾವು ಜಾಗ್ರತೆಯಾಗಿ ಕಾಪಾಡ್ಕೊಳ್ಬೇಕು. ಯಾರ ಹತ್ರ ಮಾತಾಡ್ತೀವಿ, ಯಾರ ಕಡೆ ಕೂತ್ಕೊಳ್ತೀವಿ, ಯಾರ ಸ್ವರವನ್ನು ಕೇಳ್ತೀವಿ, ಯಾರ ಮಾತುಗಳನ್ನು ನಾವು ನಮ್ಮ ಆಲೋಚನೆಗಳಿಗೆ ಅನುಮತಿಯನ್ನು ನೀಡ್ತೇವೆ. ಹಲ್ಲೆಲೂಯಾ. ಏಕೆಂದರೆ ಈ ಮಾತುಗಳು ನಮ್ಮ ಆಲೋಚನೆಯನ್ನು ಬದಲಾಯಿಸ್ತದೆ. ಅದಕ್ಕೋಸ್ಕರ ಏಸಪ್ಪ ಪದೇ ಪದೇ ಹೇಳ್ತಾ ಇದ್ದ, ಸತ್ಯವಂತನೆ, ಸತ್ಯಕ್ಕೆ ಹೆಸರನ್ನು, ಪರ್ಸನಾಲಿಟಿ, ಹೆಸರು ಕೂಡ ಅಲ್ಲ, ಪರ್ಸನಾಲಿಟಿ ಆತ ಆಗಿದ್ದ. ಆಮೆನ್. ಆ ವ್ಯಕ್ತಿನೇ ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಏನಂತ? ಯಾರು ವಂಚಿಸದೆ ನಿನ್ನನ್ನು ನೀನು ಕಾಪಾಡಿಕೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಸಲ ನಾವು ಅನ್ಕೊಳ್ತೀವಿ, ಎದಕ್ಕೆ ಬಿಡು ನಮಗೆ ಸಭೆ, ಪವಿತ್ರಾತ್ಮನ ನಮ್ಮೊಳಗಡೆ ಇದ್ದಾನೆ, ನಾವು ದೇವರ ಆಲಯ, ದೇವರ ವಾಕ್ಯ ಇಟ್ಕೊಂತೀವಿ, ಸಭೆಯಿಂದ ದೂರ ಆಗ್ತೀವಿ, ಸಹವಾಸದಿಂದ ದೂರ ಆಗ್ತೀವಿ. ಆಮೆನ್. ಯಾಕೆ ಬಿಡ್ರಿ ಚರ್ಚಿಗೆ ಕೊಡೋದು, ಸಭೆ ಕೊಡೋದು, ಬಡವರು ಕೊಟ್ಟರೆ ದೇವರು ನೋಡ್ತಾನೆ ಅಂತಂದು ನಾವೇನು ಮಾಡ್ತೀವಿ? ಸಭೆಯನ್ನು ನಾವು ನಿರ್ಲಕ್ಷ್ಯ ಮಾಡ್ತೀವಿ. ಎದಕ್ಕೆ ನಮ್ಮ ಪಾಸ್ಟ್ರುಗಳು ಬೇರೆಯವ್ರು ಇಲ್ಲಿ ಕೇಳ್ರಿ ಫಸ್ಟು ಅಂತ ಹೇಳೋದು ಎದಕ್ಕಂತಾರೆ? ದೇವ್ರು ನಿನ್ನ ಇಲ್ಲಿ ಇಟ್ಟಿದ್ದಾನೆ. ಆಮೆನ್. ಎದಕ್ಕೆ ಜಾಗ್ರತೆಗೊಳಿಸ್ತಾ ಇದ್ದಾರೆ ಪಾಸ್ಟರು? ಏನಂತ? ನೀವು ಬೇರೆ ಸ್ವರಗಳನ್ನು ಕೇಳಿ ನಿಮ್ಮ ರಕ್ಷಣೆಯನ್ನು ನೀವು ತಳ್ಳಿ ಹಾಕ್ಕೊಳ್ಳಬಾರ್ದು ಎಂಬುವ ಜವಾಬ್ದಾರಿ ಪಾಸ್ಟರ್ಗಿದೆ. ಹೌದಾ ಇಲ್ರಿ? ಸಾತಾನ ಮಾಡಿದ್ದೇನು? ನಿಜವಾಗ್ಲೂ ದೇವರು ಒಳ್ಳೆಯವನಾ ಅಂತ ಕೇಳದ. ಅಷ್ಟು ಒಳ್ಳೆಯವನಾಗಿದ್ರೆ ನಿನ್ನ ಎದಕ್ಕೆ ಹಣ್ಣು ತಿನ್ನಬಾರ್ದು ಅಂತ ಹೇಳ್ತಾನೆ? ಏನೋ ಬಚ್ಚಿಡಕತ್ತನ. ಅಲೋ, ನಿನ್ನಿಂದ ಏನೋ ಬಚ್ಚಿಡಕತ್ತನ ಅನ್ನೋ ಪಿಕ್ಚರನ್ನು ಸಾತಾನ್ ರಿಪ್ರೆಸೆಂಟ್ ಮಾಡ್ತಾನೆ, ಕ್ರಿಯೇಟ್ ಮಾಡ್ತಾನೆ ನಮ್ಮ ಆಲೋಚನೆಗಳು. ಎಷ್ಟು ಮಂದಿಗೆ ನಿಮ್ಮ ಪಾಸ್ಟರ್ ವಿರುದ್ಧವಾಗಿ ಈ ಆಲೋಚನೆ ಬಂದ, ఎందుకಪ್ಪ ఈ అప్ప నా ప్రసంగాన ఏనో వేరే ప్రసంగం ఏనొద్దు అంటాడు. చాలా ఉంది ఈ పాస్టర్కి, చాలా గర్వం వచ్చినట్లుంది. ఎదಕ್ಕೆ? ನಿನ್ನ ಬಗ್ಗೆ ಕಾಳಜಿ ವಹಿಸೋದು ನಿನ್ನ ಸಭಾಪಾಲಕನ ಆ ಕಾರಣದಿಂದಾನೆ. ಆಮೇಲೆ ಎಷ್ಟೋ ಮಂದಿ ಹಂಗ 3 ದಿವಸಕ್ಕೆ ಒಬ್ಬರು ಕ್ಯಾಂಪ್, ಈ ಚರ್ಚವರು 3 ತಿಂಗಳು ಅನ್ಕೊಂತೀನಿ, 3 ತಿಂಗಳು ಒಂದು ಕ್ಯಾಂಪ್ ಕಳಿಸಿದ್ವಿ. ಹಂಗೆ ಕ್ಯಾಂಪ್ನಾಗ ಹೋಗಿ ಹಂಗೆ ಹೋಗ್ಬಿಟ್ಟಾತ, ಬಂದೇ ಇಲ್ಲ ವಾಪಸ್. ಹಲ್ಲೆಲೂಯಾ. ಇನ್ನೊಬ್ಬಾತ ಬಂದ, ಆತ್ಮೀಯ ತಂದೆ ಅಂತ ಹೇಳ್ತಾ ಇದ್ದ. 5 ತಿಂಗಳಾದ ಮೇಲೆ ಇನ್ನೊಬ್ಬ ಆತ್ಮೀಯ ತಂದೆ ಸಿಕ್ಬಿಟ್ಟ, ಬೇರೆ ಕ್ಯಾಂಪ್ಗೆ ಹೋಗ್ಬಿಟ್ಟು. ಮೊನ್ನೆ ಒಂದು ಮೀಟಿಂಗ್ ನಾವು ಫೋಟೋ ಕ್ಯಾಮ್ರಾ ಇಟ್ಕೊಂತ ತಿರ್ಗಾ ಫೋಟೋ ಕ್ಯಾಮ್ರಾ ಇಟ್ಕೊಂಡು ನೋಡಾಕತ್ತೀನಿ. ಅರ್ಥ ಆಯ್ತಾ? ಸೊ ನಿಮ್ಮ ಪಾಸ್ಟರ್ ವಾಕ್ಯವನ್ನು ಹೇಳಿ ದೇವರ ಕಡೆಗೆ, ದೇವರ ವಾಕ್ಯದ ಕಡೆಗೆ ನಡೆಸ್ತಾ ಇರುವಾಗ ನಿಮ್ಮ ಸಬ್ಮಿಷನ್ ಪಾಸ್ಟರ್ಗಲ್ಲ, ನಿಮ್ಮ ಸಬ್ಮಿಷನ್ ದೇವರ ವಾಕ್ಯದ ಕಡೆಗೆ ನಡೆಸ್ತಾನೆ. ಅದನ್ನು ನಾವು తిಳ್ಕೋಬೇಕು. సాతాన్ ಏನು ಮಾಡ್ತಾನೆ? ఏమో చెప్తున్నాడురా, చాలా అయిపోయింది ఈ పాస్టర్ది, చాలా అయిపోయి భయం అయిపోతుంది వేరే మీటింగ్కి పోతే అండి. లేదు, భయం ఏం లేదు. హల్లెలూయా. ಅದಕ್ಕೋಸ್ಕರ ಪಾಸ್ಟರ್ ಏನು ಮಾಡ್ತಾನೆ? ನೀನು ಏನು ತಿನ್ನಕತ್ತಿ, ಯಾವ ಸ್ವರವನ್ನು ಕೇಳ್ತಾ ಇದೆ ಅನ್ನೋದು ಜಾಗ್ರತೆಯನ್ನು ತೆಗೆದುಕೊಳ್ತಾನೆ. ಎದಕ್ಕೆ? ಆ ಸ್ವರವು ನಿನ್ನ ಆಲೋಚನೆಯನ್ನು ಬದಲಾಯಿಸಬಾರ್ದು, ಆ ಆಲೋಚನೆಯ ಮೂಲಕ ದೇವರಿಂದ ನೀನು ದೂರ ಆಗಬಾರ್ದಂತೆ ಅಷ್ಟೇ. ನೀನು ಪಾಸ್ಟ್ರಿಂದ ದೂರ ಆಗ್ತಾರೆ ಪರವಾಗಿಲ್ಲ, ನೀನು ದೇವರಿಂದ ದೂರ ಆಗಬಾರ್ದನ್ನ ಉದ್ದೇಶ ನಿನ್ನ ಪಾಸ್ಟ್ರಿಗಿದೆ. ಆ ಕಾರಣದ ನಿಮಿತ್ತ ಪಾಸ್ಟರ್ ಏನು ಮಾಡ್ತಿರ್ತಾನ? ನಮ್ಮನ್ನು ಎಚ್ಚರಿಸ್ತಾನೆ. ಆಮೇನ್. ಆ ಕಾರಣ ನಿಮಿತ್ತ ಪಾಸ್ಟರ್ ನಾವು ಕೇಳುವ ವಾಕ್ಯವನ್ನು ಫಿಲ್ಟರ್ ಮಾಡ್ತಿರ್ತಾನೆ, ಸ್ವರಗಳನ್ನು ಫಿಲ್ಟರ್ ಮಾಡ್ತಿರ್ತಾನೆ. ಆಮೇನ್. ಎರಡನೇ ವಿಷಯ, ಫಸ್ಟ್ ವಿಷಯ ಏನು ಹೇಳಿದೆ? ಈ ವಿಲ್ ಮೇಕ್ ಅಸ್ ಕ್ವಶನ್ ಗಾಡ್ಸ್ ವರ್ಡ್. ಸೆಕೆಂಡ್, ಡಿಸೆಪ್ಷನ್ ಏನು ಮಾಡ್ತಂತಂದ್ರೆ ಇಟ್ ವಿಲ್ ಡಿಸ್ಟಾರ್ಟ್ಸ್ ಗಾಡ್ಸ್ ಕ್ಯಾರೆಕ್ಟರ್. ಅಂತಂದರೆ ನಿಜವಾಗ್ಲೂ ದೇವ್ರು ಹಿಂಗಿದಾನ, ಒಳ್ಳೆಯವನ,
ಹೌದಾ? ಹಲೋ, ಬರ್ಕೊಳ್ಳಿ. ಡಿಸ್ಟಾರ್ಟ್ ಗಾಡ್ಸ್ ಕ್ಯಾರೆಕ್ಟರ್ ಅಂತಂದರೆ ದೇವರ ಗುಣವನ್ನು ಡಿಸ್ಟಾರ್ಟ್ ಅಂತಂದರೆ ಬೇರೆ ರೀತಿಯಲ್ಲಿ ತೋರಿಸ್ತಾನೆ. ಅದೇ ಸಾತಾನು ಮಾಡಿದ್ದು, ಆ ಸರ್ಪ ಮಾಡಿದ್ದು. ಆತನು ಒಳ್ಳೆಯವನಾಗಿರುವುದಾದರೆ ಈ ಹಣ್ಣು ನಿಮ್ಮನ್ನು ತಿನ್ನಬಾರ್ದೆಂಬುದಾಗಿ ಎದಕ್ಕೆ ಹೇಳ್ದ? ಆತನು ಒಳ್ಳೆಯವನಾಗಿರುವುದಾದರೆ ಏನೋ ಬಚ್ಚಿಡಕತ್ತಾನೆ, ಅದಕ್ಕೋಸ್ಕರ ಇದನ್ನು ಮುಟ್ಟಕ್ಕೆ ಹೋಗಬೇಡ, ತಿನ್ನಕ್ಕೆ ಹೋಗಬೇಡ ಅಂತ ಹೇಳಕತ್ತಾನ. ಅದಕ್ಕೋಸ್ಕರ ಅರ್ಥ ಆಯ್ತಾ? ಆದಿಕಾಂಡ 3ನೇ ಅಧ್ಯಾಯ 5ನೇ ವಚನ. ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ, ನೆಕ್ಸ್ಟ್ ಏನು, ಒಳ್ಳೆಯದರ ಕೆಟ್ಟದರ ಭೇದವನ್ನು. ಹಲ್ಲೆಲೂಯಾ. ಅರ್ಥ ಆಗ್ತದೇನಾ? ಸೊ ಇಲ್ಲಿ ಆ ಸಾತಾನ ಏನು ಮಾಡಕತ್ತಾನ ಅಂತಂದ್ರೆ ಒಂದು ಪೇಂಟ್ ಹಾಕಕತ್ತಾನೆ. ಹೇಳ್ರಿ, ಪೇಂಟ್ ಹಾಕಕತ್ತಾನ. ಯಾರ ಕುರಿತಾಗೆ? ದೇವ್ರ ಕುರಿತಾಗೆ. ಯಾವ ಪೇಂಟು? ಗಾಡ್ ಈಸ್ ವೆರಿ ರಿಸ್ಟ್ರಿಕ್ಟಿಂಗ್. ದೇವರು ನಿಮ್ಮನ್ನು ತಡೆ ಹಿಡಿತಾ ಇದ್ದಾನಪ್ಪ. ಅದಕ್ಕೋಸ್ಕರ ನಿಜವಲ್ಲೂ ಒಳ್ಳೆಯವನ ಆತ, ತಡೆ ಹಿಡತಾನತ. ಆಮೆನ್. ನೆಕ್ಸ್ಟ್, ಗಾಡ್ ಈಸ್ ವೆರಿ ಇನ್ಸೆಕ್ಯೂರ್. ಅಂತಂದರೆ ಅಭದ್ರತೆ. ಆತನಿಗೆ ಭಯ. ನೀವೇನ ಮುಟ್ಟಿದ್ರೆ ಈಗಿನ ಏನನ್ನ ಆಗ್ಬಿಡ್ತತೆ ಅಂತಂದು ಏನೋ ಭಯ ಪಡಕತ್ತಾನ. ಅದಕ್ಕೋಸ್ಕರ ದೇವ್ರು ನಿಮ್ಮನ್ನು ಈ ಹಣ್ಣು ತಿನ್ನಕ್ಕೆ ಹೋಗ್ಬೇಡ್ರಿ ಎಂಬುದಾಗಿ. ಹಲ್ಲೆಲೂಯ. ಇನ್ನೊಂದೇನೋ, ದೇವ್ರು ಭಾಳ ಕಂಟ್ರೋಲಿಂಗ್. ಕಂಟ್ರೋಲಿಂಗ್, ಜೋರ ಕಂಟ್ರೋಲಿಂಗ್. ಭಾಳ ಕಂಟ್ರೋಲ್ ಮಾಡ್ತಾನಪ್ಪ, ಕಂಟ್ರೋಲ್. ಇಂಥ ಪಿಕ್ಚರನ್ನು ಸಾತಾನು ಯಾರಲ್ಲಿ ಹಾಕಿದ್ಲ? ಅವಳಲ್ಲಿ ಹಾಕಿದ. ವಂಚನೆ ಅಲ್ಲೇ ಪ್ರಾರಂಭವಾಗೋದು. ಆಮೆನ್, ಆಮೆನ್. ಆ ರೂಲ್ ಏನಾಯಿತು? ರಿಸ್ಟ್ರಿಕ್ಟಿವ್ ಆಯಿತು. ಆ ರೂಲ್ ಏನಾಯಿತು? ಇನ್ಸೆಕ್ಯೂರಿಟಿ ತೋರಿಸ್ತು. ಆ ರೂಲ್ ಏನಾಯಿತು? ಕಂಟ್ರೋಲಿಂಗ್ ಆಗಿ ಕಂಡು ಬಂತು. ಆಮೇನ್. ಅನೇಕ ಸಲ ದೇವರ ವಾಕ್ಯ ನಮಗೇನಾಗ್ತದೆ? ಹಂಗ ತೋರಿಸ್ತಾನೆ ಸಾತಾನು. ತೋರಿಸಿ ನಾವೇನು ಮಾಡ್ತೀವಿ? ಆ ವಾಕ್ಯದಿಂದ ಬಂತು ಆ ವಾಕ್ಯದಿಂದ ನಾವು ದೂರ ಆಗಲಿಕ್ಕೆ, ದೇವರು ಇಟ್ಟಿರುವ ಸ್ಥಳದಿಂದ ನಮ್ಮನ್ನು ದೂರ ಪಡಿಸ್ಲಿಕ್ಕೆ ಸಾತಾನು ಏನು ಮಾಡ್ತಾನೆ? ವಂಚನೆಯನ್ನು ತರ್ತಾನೆ. ಆಮೆನ್ ಅಂತ ಹೇಳ್ರಿ. 3ನೇದು ವಂಚನೆ. ಮುಗಿಸ್ತೇನೆ, ಬರ್ಕೊಳ್ರಿ. ಡಿಸೆಪ್ಷನ್ ಮೇಕ್ಸ್ ಸಿನ್ ಲುಕ್ ಬ್ಯೂಟಿಫುಲ್. ಜೋರಾಗಿಲ್ರಿ, ಬ್ಯೂಟಿಫುಲ್. ಹಲ್ಲೆಲೂಯಾ. ನನಗೆ ಅವಾಗವಾಗ ಅನ್ನಿಸ್ತಾ ಇತ್ತು, ಎದಕ್ಕಪ್ಪ ದೇವರು ಆ ಬೈಬಲಲ್ಲಿ ನೀವು ಓದುವುದಾದರೆ ಆ ಗಿಡವನ್ನು ಮಧ್ಯದಲ್ಲಿ ಇಡ್ತಾನಂತ. ಎಲ್ಲರೂ ಮೂಲೆಗೆ ಇಟ್ಟಿದ್ರೆ ಗಾರ್ಡನ್ನಾಗೆಲ್ಲ ಕಾಣದೇ ಇರ್ತೈತಲ್ಲ. ಎಲ್ಲ ಮೂಲೆಗೆ ಇಟ್ಟಿದ್ರೆ ಅದು ಕಾಣ್ತಾ ಇದ್ದಿಲ್ಲ. ಮಧ್ಯದಾಗ ಎದಕ್ಕೆ ಇಡಬೇಕಾಗಿತ್ತು? ಆಮೆನ್. ದೇವ್ರು ನಮ್ಮನ್ನು ಟೆಸ್ಟ್ ಮಾಡ್ತಾ ಇದ್ದ. ನಿಜವಾಗ್ಲೂ ನಾವು ಆತನನ್ನು ಪರಿಪೂರ್ಣವಾಗಿ ಹಿಂಬಾಲಿಸ್ತೀವ, ಪರಿಪೂರ್ಣವಾಗಿ ಸಬ್ಮಿಟ್ ಆಗ್ತೀವ, ಪರಿಪೂರ್ಣವಾಗಿ ವಿಧೇಯತೆಯನ್ನು ತೋರಿಸ್ತೀವಿ ಎಂಬುದಾಗಿ. ಆಮೇಲೆ 3ನೇ ವಿಷಯ ಬರ್ಕೊಡ್ರಿ. ಡಿಸೆಪ್ಷನ್ ಮೇಕ್ಸ್ ಸಿನ್ ಲುಕ್ ಬ್ಯೂಟಿಫುಲ್. ವಂಚನೆ ಪಾಪವನ್ನು ಹೆಂಗೆ ಕಾಣಿಸ್ತದೆ, ಹೆಂಗೆ ತೋರ್ಪಡಿಸ್ತದೆ ಅಂತಂದರೆ ಸುಂದರವಾಗಿರುವುದನ್ನು. ಯಾಕೆ? 3ನೇ ಅಧ್ಯಾಯ 6ನೇ ವಚನ, ಅಲ್ಲಿಗೆ ಹೋಗ್ರಿ. The woman was convinced. She saw that the tree was beautiful and its fruit looked delicious, and she wanted the wisdom it would give her. She took some of the fruit and ate it. Then she gave some to her husband who was with her, and he ate it too. Hallelujah. ವಂಚಿಸಲ್ಪಡೋರು ಅವ್ರು ಮಾತ್ರ ಬೆಳಂಗಿಲ್ಲ, ಬೇರೆಯವ್ರನ್ನೂ ಕೂಡ ಬೆಳೆಸ್ಕೊಂಡು ಹೋಗ್ತಾರೆ. ಅಮ್ಮ ಒಬ್ಬಳೆ ತಿಂದಿಲ್ಲ, ಇತರರಿಗೂ ಕೊಟ್ಲು. ಹೌದಾ? ಆದಾಮನಿಗೂ ಕೂಡ ಕೊಟ್ಲು. ಹಲ್ಲೆಲೂಯಾ. ಹೆಂಗೆ ಕಾಣಂತು? ಯಾವತ್ತೂ ಕಂಡಿಲ್ಲ ಇದು ಸುಂದರವಾಗಿ. ಇವತ್ತೇ ಕಾಣ್ತಾ ಮಗ. ಡೈಲಿ ನೋಡಕತ್ತಾಳೆ, ಪ್ರತಿದಿನ ಅದ್ರ ಸುತ್ತಳೆ ಹೋಗಿ ನೀರು ಹಾಕ್ತಿರ್ತಾಳೆ, ಎಲ್ಲ ಮಾಡ್ತಿರ್ತಾಳೆ. ಸಿಂಹ ಬರ್ತದೆ, ಸಿಂಹ ಹೋಗ್ಲಿ ಆ ಕಡೆ ಅಂತ ಸಿಂಹನ ಕಳೆದು ಗದರಿ ಸಾಕ್ತಾಳೆ, ಎಲ್ಲ ಮಾಡಕತ್ತಾಳೆ. ಯಾವತ್ತೂ ಕಾಣದೇ ಇರುವ ವಿಷಯವು ಇವತ್ತು ಸುಂದರವಾಗಿ ಕಾಣುತ್ತೆ. ಎಲ್ಲರೂ ಹೇಳಿ, ಸುಂದರವಾಗಿ ಕಾಣುತ್ತೆ. ಅಪೀಲಿಂಗ್. ಎಲ್ಲರೂ ಹೇಳ್ರಿ, ಅಪೀಲಿಂಗ್. ಯಾವತ್ತನ್ನ ನೀವು ಬಟ್ಟೆ ಕೊಂಡ್ಕೊಳಕ್ಕೆ ಹೋಗಿ ಏನೋ ಇಷ್ಟ ಇಲ್ಲದ ಬಟ್ಟೆ ಕೊಂಡ್ಕೊಂಡು ಬರ್ತೀರ? ಯಾರನ್ನ ಹೇಳ್ರಿ. ನೀನು ಬಟ್ಟೆ ಕೊಂಡ್ಕೊಳಕ್ಕಿಂತ ಮುಂಚೆ ಆ ಬಟ್ಟೆ ನೋಡಿದ ಕೂಡಲೇ ಅವಾಗೆ ಈ ಪಿಕ್ಚರ್ ಆಗ್ತದೆ, ಇದು ಹಾಕ್ಕೊಂಡಿದ್ರೆ ಹೆಂಗಿರ್ತತೆ ನಾನು ಅಂತ. ನಿನ್ನ ಪಿಕ್ಚರ್ನಾಗ ನಿನ್ನ ಮೈಂಡಾಗ ಒಂದು ಪಿಕ್ಚರ್ ಬಂದ್ಬಿಡ್ತದೆ. ಸಲ್ಮಾನ್ ಖಾನ ಕಾಣ್ತೀನ, ಅಮೀರ್ ಖಾನ, ಈ ಕಡೆ ನಾಗಾರ್ಜುನನ. ಹೌದಾ ಇಲ್ರಿ? ನೀನು ಹಾಕ್ಕೊಡೋಕ್ಕಿಂತ ಮುಂಚೆ ಆ ಬಟ್ಟೆ ನೋಡಿದ ಕೂಡಲೇ ಹೌದಾ ಇಲ್ರಿ?
ಈ ಅಮ್ಮ ಕೂಡ ಅದೇ ಆಗಿದ್ದು. ಆ ಹಣ್ಣು ಯಾವತ್ತೂ ಕೂಡ ಬ್ಯೂಟಿಫುಲ್ ಆಗಿ ಕಂಡಿಲ್ಲ. ಆದರೆ ಆ ಪ್ರಶ್ನೆ, ಆ ಸಂಶಯ ಏನು ಮಾಡಿಕೊಡ್ತು? ಹಣ್ಣು ಚೆನ್ನಾಗಿದೆ, ಹಣ್ಣು ಬ್ಯೂಟಿಫುಲ್ ಆಗಿದೆ, ಹಣ್ಣು ಟೇಸ್ಟಿ ಆಗಿದೆ. ಅಲ್ಲೆಲೂಯಾ. ಅಫೇರ್ ಆಗಿ ಬೆಳೆದವರು ಟಕ್ಕಂತ ಬೆಳಂಗಿಲ್ಲ, ನಿರ್ಣಯ ಮಾಡಿ ಬೆಳಂಗಿಲ್ಲ, ಚೆನ್ನಾಗಿ ಕಾಣ್ತದೆ. ಬಟ್ ಅವರಿಗೆ ಈ ಕಾನ್ಸಿಕ್ವೆನ್ಸ್ ಅವ್ರಿಗೆ ಗೊತ್ತಿರಂಗಿಲ್ಲ. ಅದು ನನ್ನ ಕುಟುಂಬವನ್ನು, ನನ್ನ ಮಕ್ಕಳ ಜೀವಿತವನ್ನು, ನನ್ನ ಸಂಸಾರವನ್ನು ಮುರಿಯುವಂಥ ಸಾಮರ್ಥ್ಯ ಈ ಅಫೇರ್ಗಿದೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಹೌದಾ? ತಿರುಗಿ ಬೀಳುವಂಥ ಸ್ವಭಾವವು ಚೆನ್ನಾಗಿ ಕಾಣುತ್ತದೆ ಸ್ಟಾರ್ಟಿಂಗ್, ಆದರೆ ನೀನು ಒಂದು ನಾಶನದ ಹೈವೇಯನ್ನು ನೀನು ಹಾಕಿಕೊಳ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಆಮೇನ್. ಹಣ್ಣು ಹೇಗೆ ಕಾಣುತ್ತಂತೆ? ಚೆನ್ನಾಗಿ ಸುಂದರವಾಗಿ ಕಾಣುತ್ತಂತೆ. ಹಣ್ಣು ಹೇಗೆ ಕಾಣುತ್ತೆ? ಟೇಸ್ಟಿಯಾಗಿ ಕಾಣುತ್ತಂತೆ. ಹೌದಾ? ಆದರೆ ಅವನು ಇದು ಹೇಳಲಿಲ್ಲ ಆ ಹಣ್ಣಾಗ ಪಾಯ್ಸನ್ ಐತಂತಂದು, ಆ ಹಣ್ಣಿನಲ್ಲಿ ವಿಷ ಇದೆ ಎಂಬುದಾಗಿ ಹೇಳಿಲ್ಲ. ಆಮೇನ್. ಸೊ ಅನೇಕರು, ನಾನೇ ಹೇಳ್ತಾ ಇದ್ದೆ ಅನೇಕ ಸಲ, ಏನಂತ, ಯಾವ ಬೋಧನೆಯನ್ನು ಕೇಳು, ಒಂದು ವೇಳೆ ಆ ಬೋಧನೆಯಲ್ಲಿ ನೀವು ಹೆಂಗಿರು ಕೇಳಬೇಕಂತಂದರೆ, ಮಾಂಸ ತಿನ್ನಬೇಕು, ಕೆಟ್ಟದನ್ನು ಬಿಸಾಕಿಬಿಡ್ಬೇಕು. ಹೌದಾ? ಆದರೆ ನಾನು ವಂಚನೆ ವಿಷಯಕ್ಕೆ ಬಂದಾಗ ನಾನು ಏನು ಹೇಳ್ತೀನಿ ಗೊತ್ತಾ? ಮಾಂಸದಲ್ಲೇ ವಿಷ ಇದ್ದರೆ ಮಾಂಸ ಏನು ತಿಂತೀನಿ? ಹೌದಾ ಇಲ್ಲ? ಕೆಲವು ಬೋಧನೆಗಳು ನೀನು ಮಾಂಸ ತಿಂದು ಬೋನ್ಸ್, ಎಮ್ಮುಕೆಗಳನ್ನು ಬಿಸಾಕ್ಬೋದು. ಆದರೆ ವಂಚನೆ ವಿಷಯಕ್ಕೆ ಬಂದರೆ ಆ ಮಾಂಸದಾಗ ವಿಷ ಇರ್ತದೆ ಅನ್ನೋದು ನಾವು ಅರ್ಥ ಮಾಡ್ಕೊಳಂಗಿಲ್ಲ. ಅದಕ್ಕೋಸ್ಕರ ಅನೇಕರು ಬಿದ್ದೋಗ್ಲಿಕ್ಕೆ ಕಾರಣ ಅವ್ರು ತಪ್ಪಂತಲ್ರಿ, ಅವ್ರ ಆಲೋಚನೆಯಲ್ಲಿ ಅವರಾಗಲೇ ಕನ್ವಿನ್ಸ್ ಆಗಿಬಿಟ್ಟಿದ್ದಾರೆ. ನಾನೇ ಕರೆಕ್ಟು, ನನ್ನ ಆಲೋಚನೆ ಕರೆಕ್ಟು, ದೇವ್ರು ಹಿಂಗೆ ಹೇಳಿಲ್ಲ. ಹಲೋ, ನಾನು ಯಾರಿಗೂ ಒಪ್ಪಿಸ್ಕೊಂಡು ಜೀವಿಸಬೇಕಾಗಿರೋ ಅವಶ್ಯಕತೆ ಇಲ್ಲ. ದೇವರ ವಾಕ್ಯ ಇದೆ, ದೇವರ ವಾಕ್ಯವೇ ನನ್ನ ಪ್ರಥಮವಾಗಿರುವ ಅಧಿಕಾರ. ಆಮೆನ್. ಅವ್ರದ್ದೇ ಆಗಿರುವ ಸ್ವಂತ ಆಲೋಚನೆಗಳನ್ನು ಉಪಯೋಗಿಸ್ಕೊಂಡು, ಸ್ವಂತ ಬೋಧನೆಗಳನ್ನು ಸೃಷ್ಟಿ ಮಾಡಿಕೊಂಡು, ಸ್ವಂತ ವಿಧಾನದಲ್ಲಿ ನಡೀಲಿಕ್ಕೆ ಪ್ರಾರಂಭಿಸಿ ಇನ್ನೊಬ್ಬರನ್ನು ಕೂಡ ನಡೆಸಲಿಕ್ಕೆ ಪ್ರಾರಂಭಿಸ್ತಾರೆ. ಆಮೇಲೆ ಅನೇಕ ಫ್ರೆಂಡ್ಸ್ ನನ್ನ ಜೊತೆ ಸೇವೆ ಮಾಡಿರೋರು ಇವತ್ತು ಒಂದು ತಪ್ಪಾಗಿರುವ ಬೋಧನೆಯಲ್ಲಿ ಬಿದ್ದು ಅವರು ದೇವರಿಂದ ದೂರ ಆಗಿದ್ದಾರೆ. ಇವಾಗ ಹೆಂಗಂತಂದರೆ, ಅವರು ಕುಡಿಯೋದು ತಪ್ಪಿಲ್ಲ ಅಂತಾರೆ, ಗಾಂಜಾ ಹೊಡೆಯೋದು ತಪ್ಪಿಲ್ಲ ಅಂತ ಹೇಳ್ತಾರೆ. ಆದರೆ ಆದಿವಾರ ಆರಾಧನೆ ಮಾಡಿ ಎಲ್ಲರಿಗೆ ಪ್ರಾರ್ಥನೆ ಮಾಡಿ ಸ್ವಸ್ಥತೆಗಳು ಮಾಡ್ತಿರ್ತಾರೆ. ಅವರು ನನ್ನ ಜೊತೆನೇ ಸೇವೆ ಮಾಡಿರೋರು. ಇವ್ರಿಗೆ ಎಲ್ಲಿ ಸ್ಟಾರ್ಟ್ ಆಯ್ತು ಅಂತಂದರೆ, ಒಬ್ಬರು ವಾಕ್ಯ ಕೇಳಿದ್ರು ಅವರು ಶ್ರೀಲಂಕಾದಲ್ಲಿ. ಆ ಬೋಧನೆ ಕೇಳಾದ ಕೂಡಲೇ ಅವ್ರಿಗೆ ಎಲ್ಲಿಲ್ಲದ ಏನು ಎನ್ಲೈಟನ್ಮೆಂಟ್ ಆಯಿತೋ ಗೊತ್ತಿಲ್ಲ, ಸ್ಲೋ ಆಗಿ ಆ ವಾಕ್ಯಕ್ಕೆ ಅಡಿಕ್ಟ್ ಆದ ಮೇಲೆ ಮೊನ್ನೆ ನಾನು ಇನ್ನೊಬ್ಬನ ಫ್ರೆಂಡು, ಅವನು ಅತ್ಯದ್ಭುತವಾಗಿರೋ ಆರಾಧನಾ ನಾಯಕ, ಅವನು ಕೂಡ ಅದ್ರಾಗ ಸೇರ್ಕೊಂಬಿಟ್ಟಾನೆ. ಮೊನ್ನೆವರೆಗೆ ನಾನು ಸೇವೆ ಮಾಡಬೇಕು, ನನ್ನ ಊರಾಗ ದೊಡ್ಡ ವರ್ಷಿಪ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡಬೇಕು, ಇನಾಗ್ರೇಷನ್ ಮಾಡಿ ಬಂದ್ವಿ ಎಲ್ಲರೂ. 6 ತಿಂಗಳಾಗಿದ್ದು ಕೂಡಲೇ ಆ ಗುಂಪಾಗಿ ಇವನು ಕೂಡ ಸೇರಿಬಿಟ್ಟಾನೆ. ಅಲ್ಲೆಲೂಯ. ವಂಚನೆ ಆಗಿರ್ತೈತೆ, ನಮಗೆ ಗೊತ್ತಿರೋಂಗಿಲ್ಲ. ಎಲ್ಲ ಕೂಡ ಕರೆಕ್ಟೇ ಅಂತ ಅನ್ಕೊಳ್ತೀವಿ, ಎಲ್ಲ ಕೂಡ ರೈಟೇ ಅಂತ ಅನ್ಕೊಳ್ತೀವಿ. ನಾವು ಕೂಡ ಅದೇ ಸಪ್ಪನ್ನು ಆರಾಧಿಸ್ತಾ ಇದೀವಿ ಅಂತ ಅನ್ಕೊಳ್ತೀವಿ, ನಾವು ಕೂಡ ಅದೇ ದೇವರು ನಿಂಬಾಳಿಸ್ತದೆ ಅಂದಾಗ ಅನ್ಕೊಳ್ತೀವಿ. ಚೆನ್ನಾಗಿ ಕಾಣ್ತದೆ. ಆಮೆನ್. 4ನೇ ವಿಷಯ, ವಂಚನೆಯಲ್ಲಿ ಏನಿರ್ತದೆ ಅಂತಂದರೆ ಅರ್ಧ ಸತ್ಯ ಅರ್ಧ ಸುಳ್ಳು. ಎಲ್ಲರೂ ಅರ್ಧ ಸತ್ಯ ಅರ್ಧ ಸುಳ್ಳು, ಅರ್ಧ ಟಾಮ್ಸು ಅರ್ಧ ಸ್ನೇರ್ಸ್ ಇರ್ತಾವೆ. ಡ್ರಮ್ಮರ್ ಕನೆಕ್ಟ್ ಆಗ್ಬೇಕಂತಂದು ಅಲ್ಲೇ ಬೇರೆ ಕಡೆ ಕನೆಕ್ಟ್ ಇದ್ದ, ಅದಕ್ಕೋಸ್ಕರ. ಅಲ್ಲೆಲೂಯ. ಎಲ್ಲರೂ ಅರ್ಧ ಸತ್ಯ ಅರ್ಧ ಸುಳ್ಳು. ಆಮೆನ್. ಅವ್ನು ಫುಲ್ಲು ಸುಳ್ಳು ಹಾಕಂಗಿಲ್ಲ. ಏನಾಗ್ತಾನೆ? ಅರ್ಧ ಸುಳ್ಳು ಹಾಕ್ತಾನೆ. ಫುಲ್ಲು ಸತ್ಯ ಕೂಡ ಹೇಳಂಗಿಲ್ಲ, ಅರ್ಧ ಸತ್ಯ ಹೇಳ್ತಾನೆ. ಆಮೆನ್. ಅವ್ರು ನಿಜವಾಗ್ಲೂ ದೇವರ ಸ್ವರೂಪದಲ್ಲಿ ಮಾಡಲ್ಪಟ್ಟಿರೋರು ಅವರು. ಹೌದಾ? ಅರ್ಧ ಸತ್ಯ ಅಲ್ಲಿ ಹೇಳ್ತಾನೆ, ಅರ್ಧ ಸುಳ್ಳು ಏನು ಹೇಳ್ತಾನೆ? ಒಂದು ವೇಳೆ ನೀವು ತಿನ್ನುವುದಾದರೆ ಏನೋ ಬಚ್ಚಿಟ್ಟನಲ್ಲಿ ದೇವರು. ಅಲ್ಲೆಲೂಯ. ಅದಕ್ಕೋಸ್ಕರ 2ನೇ ಕೊರಿಂಥಿಯರದವರೆಗೆ ಪತ್ರಿಕೆ 11ನೇ ಅಧ್ಯಾಯ 14ನೇ ವಚನ. 2ನೇ ಕೊರಿಂಥಿಯರದವರೆಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ
14ನೇ ವಚನ. ಎಷ್ಟು ಮಂದಿಗೆ ಸಾತಾನ ಹೆಂಗೆ ಕಾಣ್ತಾನಂತ ಗೊತ್ತಾ ನಿಮಗೇನ ಗೊತ್ತಾ? Satan himself transforms himself into an angel of light. Hallelujah. ಹೇಳ್ರಿ, ಏಂಜಲ್ ಆಫ್ ಲೈಟ್. ದೇವದೂತನ ಹಾಗೆ ಕಾಣಿಸಿಕೊಳ್ತಾನಂತೆ, ಅವನು ಪ್ರಕಾಶಿಸ್ತಾನಂತೆ. ಅರ್ಥ ಆಯ್ತಾ? ದೇವದೂತನ ವೇಷವನ್ನು ಹಾಕಿಕೊಂಡು ಬರುವಂಥ ವ್ಯಕ್ತಿ ಸಾತಾನು. ಆಮೇಲೆ ಜೋರಾಗಿ ಕೇಳ್ರಿ, ಆಮೇನಂತ ಹೇಳ್ರಿ. ಹೌದಾ? ಸಾತಾನ್ ಯಾವತ್ತೂ ಕೂಡ ಹಿಂಗೆ ಕೊಂಬುಗಳು ಹಾಕೊಂಡು ಬರಂಗಿಲ್ಲ. ಪಕ್ಕದಲ್ಲಿ ಪ್ರೇಸ್ ದಿ ಲಾರ್ಡ್ ಅಂತ ಹೇಳೋರ ಮೂಲಕ ಬಂದ್ಬಿಡ್ತಾನ ಅವನು. ನಿಜ ಅಲ್ಲ? ನಾನು ಹೇಳ್ತಾ ಇಲ್ಲ, ವಾಕ್ಯ ಹೇಳಕತ್ತದ್ರಿ. ಅವ್ರು ಟಂಗ್ಸ್ ಮಾತಾಡ್ತಿರ್ತಾನ ಸಾತಾನ್ ಕೂಡ. ರ ಬಾ ಬಾ ಶ ಬಾ ಬಾ ಓ ರ ರ ರ ಅಂತ ಕರ್ಕೊಂಡು ಹೋಗ್ಬಿಡ್ತಾನ ಅವನು. ಹಲ್ಲೆಲೂಯಾ. ಸಾತಾನನು ಕರ್ರ ಕಾಣಂಗಿಲ್ಲ. ಹೇಳ್ರಿ, ಕರ್ರ ಕಾಣಂಗಿಲ್ಲ. ನಾನು ಅನ್ಕಣ ರೀತಿಯಲ್ಲಿ ಅವನಿಲ್ಲ. ಹೇಳ್ರಿ, ನಾನು ಅನ್ಕಣ ರೀತಿಯಲ್ಲಿ ಅವನು ಕಾಣಂಗಿಲ್ಲ. ಅವನು ಹಲ್ಲೆಲೂಯಾ ಕೂಡ ಹೇಳ್ತಾನೆ. ಅಲ್ಲಿ ನೋಡ್ರಿ, ದೇವದೂತನು ಕಂಡಂಗೆ ಕಾಣ್ತಾನಂತೆ. ಅದಕ್ಕೋಸ್ಕರ ಪೌಲನ ಒಂದು ಕಡೆ ಏನು ಹೇಳ್ತಾನೆ ಗೊತ್ತಾ? ದೇವದೂತರು ಬಂದು ಕೂಡ ಬೇರೆ ಸುವಾರ್ತೆ ನೀವು ಕೇಳುವುದಾದರೆ ಶಪಿಸಲ್ಪಡ್ಲಿ. ಹಲ್ಲೆಲೂಯಾ, ಆಮೇನ್. ಅದಕ್ಕೋಸ್ಕರ ಕನಸುಗಳಲ್ಲಿ ಸ್ವಲ್ಪ ನೀವು ಜಾಗ್ರತೆ ಆಗಿರಬೇಕು. ಅಣ್ಣ, ನನಗೇನೋ ಬೆಳ್ಳಕ್ಕೆ ಕಾಣುತ್ತಂತಂದರೆ ಆ ಬೆಳ್ಳಕ್ಕಲ್ಲಿ ದೇವರಿಲ್ಲ ಇಲ್ಲದೆ ಇರ್ಬೋದು. ಬೈಬಲ್ ಹೇಳಿರುತ್ತೆ, ಸಾತಾನನು ನಾವು ಅನ್ಕೊಂಡಂಗಿಲ್ಲ. ಬೆಳಕು ಪ್ರಕಾಶಿಸುವಂಥ ಬೆಳಕಿನ ಮೂಲಕ ಬೆಳಕನ್ನು ವೇಷವಾಗಿ ಹಾಕಿಕೊಂಡು ಬರ್ತಾನಂತೆ. ಸಭೆಯಲ್ಲಿ ಹೆಂಗೆ ಬರ್ತದಂತಂದರೆ ವಂಚನೆ, ಹೊಸ ಪ್ರಕಟಣೆ. ದೇವ್ರು ನನ್ನ ಹತ್ರ ಹೇಳಕತ್ತಾನೆ, ಇದು ತೋರ್ಸಕತ್ತಾನೆ. ಓಕೆ ಫೈನ್, ವೆರಿ ಗುಡ್, ತೋರ್ಸಕತ್ತಾನೆ, ಹೇಳಕತ್ತಾನೆ. ಅದು ಟೆಸ್ಟ್ ಆಗೈತಾ? ದೇವರ ವಾಕ್ಯದ ಮುಖಾಂತರ. ಅದು ಬೇಕು ನನಗೆ. ಆಮೇನ್. ಒಂದು 4-5 ಮಂದಿ ಅದನ್ನು ಟೆಸ್ಟ್ ಮಾಡಿದ್ದಾರೆ ದೇವರ ವಾಕ್ಯವನ್ನು ಇಟ್ಕೊಂಡು. ಅದು ಬೇಕು ನನಗೆ. ಹೊಸ ಪ್ರಕಟಣೆ ಅಂದಿದ್ಕೊಳ್ಳೆ ಬಾಬಾ ಫುಲ್ ಡೀಪ್ ಇಳಿದು ಬಿಡ್ತೀವಿ ಅದ್ರಾಗ. ನಮ್ಮ ಫ್ರೆಂಡ್ಸು ಅದ್ರಾಗ ಸೇರ್ಕೊಂಡಿರುವ ಕಾರಣ ಹೊಸ ಪ್ರಕಟಣೆ. ಇವಾಗ ನಮ್ಮನ್ನು ನೋಡಿ ఇంకా మీరు డీప్లో లేరు రాండి అంటాడు వాడు. హల్లెలూయా. ಕೇಳಿಸ್ತಾ ಇದನ್ನ ಎಲ್ಲರೂ ಹೇಳ್ರಿ, ಹೊಸ ಪ್ರಕಟಣೆ, ಜಾಗ್ರತೆ. ಹಲ್ಲೆಲೂಯಾ. ಯಾವುದಾದ್ರೂ ಕೂಡ ನಿನ್ನನ್ನು ದೇವರ ವಾಕ್ಯದಿಂದ, ದೇವರು ಇಟ್ಟಿರುವ ಆರ್ಡರಿಂದ, ದೇವರು ನೀಡಿರುವ ಅಧಿಕಾರದಿಂದ ನಿನ್ನನ್ನು ದೂರ ಮಾಡಿರುವ ಪ್ರಕಟಣೆ ಯಾವುದೇ ಬರಲಿ, ಅದು ಪ್ರಕಟಣೆ ಅಲ್ಲ, ಅದು ವಂಚನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಾತಾನನು ಅದೇ ಮಾಡಿದ್ದು ಆ ತೋಟದಲ್ಲಿ. ದೇವರು ನಿಜವಾಗ್ಲೂ ಒಳ್ಳೆಯವನ? ದೇವರು ನಿಜವಾಗ್ಲೂ ಹೇಳಿದ್ನಾ? ಆ ಅಧಿಕಾರ ನಿನಗೆ ಬೇಕಾ? ದೇವರುಗಳಾದಂಗ ನೀನು ಆದ್ಬಿಟ್ರೆ ನಿನಗೆ ಸ್ವೇಚ್ಛತೆ ಅಲ್ಲ. ದೇವ್ರ ಕೆಳಗಡೆ ಇದ್ದು ನೀನೇನು ಜೀವನ ಮಾಡೋದು? ದೇವರ ಅಧಿಕಾರದಲ್ಲಿ ನೀನು ಇದ್ದು ಏನು ನಿನ್ನ ಜೀವನ ನಡೆಸೋದು? ಹೌದಾ? ಆ ಕಾರಣದಿಂದ ಸಾತಾನ ಏನು ಮಾಡ್ತಾನೆ? ಈ ಪ್ರಶ್ನೆಗಳನ್ನು ಹಾಕ್ತಾನೆ. ಎಲ್ಲರಿಗೆ ಪ್ರಶ್ನೆಗಳನ್ನು ಹಾಕ್ತಾನೆ. ಅರ್ಥ ಆಗ್ತದೇನಾ? 5ನೇ ವಿಷಯ ಹೇಳ್ರಿ, 5ನೇ ವಿಷಯ. ಡಿಸೆಪ್ಷನ್ ಡಿಸ್ಕನೆಕ್ಟ್ಸ್ ಪೀಪಲ್ ಫ್ರಮ್ ದ ಅಥಾರಿಟಿ ಆ್ಯಂಡ್ ದ ಚರ್ಚ್. ಸಭೆಯಿಂದ ದೂರ ಮಾಡಿಬಿಡ್ತದೆ ವಂಚನೆ ನಮ್ಮನ್ನು. ಆಮೆನ್. ಅಧಿಕಾರದಿಂದ ದೂರ ಮಾಡ್ತದೆ. ಓಕೆ. ಈ ವಂಚಿಸಲ್ಪಟ್ಟಿರೋರು ಏನು ಹೇಳ್ತಾರೆ ಗೊತ್ತಾ? ನನಗೆ ಸಭೆ ಬೇಡ. ಹೌದಾ? ದೇವ್ರು ನನ್ನ ಸಂಗಡ ಡೈರೆಕ್ಟಾಗಿ ಮಾತಾಡ್ತಾನೆ. ಹೌದಾ? ದೇವ್ರು ಐ ಫಾಲೋ ದ ಲೀಡಿಂಗ್ ಆಫ್ ದ ಸ್ಪಿರಿಟ್, ನಾಟ್ ದ ಲೀಡರ್ಶಿಪ್ ಆಫ್ ದ ಚರ್ಚ್ ಅಂತ ಹೇಳ್ತಾರೆ ಅವರು. ಆಮೆನ್. ಇಂಥ ವಿಷಯಗಳು, ಇಂಥ ಮಾತುಗಳು ನೀನು ಕೇಳಿ ಬಂದಾಗ ನೀನು ಜಾಗ್ರತೆ ಆಗಿರಬೇಕು. ಹೇಳಿದ್ರೆ ಜಾಗ್ರತೆ ಆಗಿರಬೇಕು. ಹಲ್ಲೆಲೂಯಾ. ಇಬ್ರಿಯವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 17ನೇ ವಚನ. ನಿಮ್ಮ ಸಭಾ ನಾಯಕರ ಮಾತನ್ನು ಕೇಳಿರಿ. ನಾನು ಹೇಳ್ತಾ ಇಲ್ಲಪ್ಪ, ವಾಕ್ಯ ಹೇಳಕತ್ತೀನಿ. ಮತ್ತೆ ನೀನು ನೋಡ್ರಿ ಮತ್ತೆ ಅತ್ತನ ಹತ್ರ ಕರ್ಕೊಂಡೋಗತ್ತಾನ ಇಲ್ಲ. ಓಕೆ. ಹಲೋ, ನಿನ್ನೆ ನಮ್ಮ ಪಾಸ್ಟರ್ ಶಿಲ್ಪ ಅವರು ನನ್ನ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇದ್ರು ನನ್ನ ಪಾಸ್ಟರ್ಗೆ. ಅವತ್ತಿಗೆ ಏನು ಹೇಳಿದ್ರು ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಮತ್ತೆ ಹೇಳ್ತಾಯಿದ್ರು
ಹೌದಾ? ಇವಾಗ ನಾನು ಪಾಸ್ಟ್ರ ಬಗ್ಗೆ ನಾನು ಇವಾಗ ನೀವು ಒಪ್ಪಿಸ್ಕೊಳ್ರಿ ಅಂತ ನಾನು ಕೇಳುವಾಗ ನಾನು ಒಬ್ಬರಿಗೆ ಒಪ್ಪಿಸಲ್ಪಟ್ಟಿರ್ಬೇಕಲ್ಲ. ಓಕೆ, ನಾನು ಬೋಧಿಸ್ತಾ ಇರೋ ವಿಷಯ ನಾನು ಪಾಲಿಸ್ದೇ ಇರೋ ವಿಷಯಗಳು ನಾನು ಬೋಧಿಸ್ತಾ ಇಲ್ಲ. ಹೌದಾ ಇಲ್ರಿ? ಹೌದಾ ಇಲ್ರಿ? ಅನೇಕ ಸಭಾಪಾಲಕರಿಗೆ ಸಭಾಪಾಲಕನ ಇರಂಗಿಲ್ಲ. ಬಾ 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 ಒಪ್ಪಿಸ್ಕೊ. ಇಲ್ಲ, ನಾನು ಮಾಡ್ತಾ ಇರೋದು ನಾನು ಫಸ್ಟು ಪಾಲಿಸಿ ನಿಮಗೆ ಹೇಳ್ಕೊಡ್ತೇನೆ. ಓಕೆ, ಹೇಳ್ರಿ. ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ. ಪಕ್ಕದವ್ರು ನೋಡಿ ಹೇಳಿ, ನಿನ್ನ ಆಲೋಚನೆ ಅಲ್ಲ, ಸಭಾನಾಯಕರು ಅವರಿಗೆ ಅಧೀನರಾಗಿರಿ. ಅವರ ಲೆಕ್ಕ ಒಪ್ಪಿಸಬೇಕಾದವರಿಗೆ ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವರಾಗಿದ್ದಾರೆ. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಅವರು ವ್ಯಸನದಿಂದ ಇರುವುದು ನಿಮಗೆ ಪ್ರಯೋಜನಕವಾದದ್ದಲ್ಲ. ಅಲ್ಲೆಲೂಯಾ, ಅಲ್ಲೆಲೂಯಾ. ಇದು ದೇವರು, ನಾನು ಹೇಳ್ತಾ ಇಲ್ಲ, ದೇವರು ಹೇಳ್ತಾ ಇರೋದು. ಆಮೆನ್, ಆಮೆನ್. ಸೊ ನೋಡ್ರಿ, ಅವಳು ಆದಾಮನ ಜೊತೆ ಇದ್ದಾಗ ವಂಚನೆ ಆಗಿಲ್ಲ. ಯಾವಾಗ ಐಸೋಲೇಟ್ ಆದರು, ಚರ್ಚಿಂದ ದೂರ, ಕವರಿಂಗಿಂದ ದೂರ. ಅವಳ ಕವರಿಂಗ್ ಯಾರಾಗಿದ್ರು ಗೊತ್ತಾ? ಆದಾಮನಾಗಿದ್ದ. ಆದಾಮನ ಕವರಿಂಗ್ ಯಾರಾಗಿದ್ರು ಗೊತ್ತಾ? ದೇವರಾಗಿದ್ರು. ಹಲೋ, ಯಾವಾಗ ಐಸೋಲೇಟ್ ಮಾಡ್ಕೊಂಡ್ಲೋ ಆಕೆಯನ್ನು, ಆವಾಗ ವಂಚನೆಗೆ ದಾರಿ ಮಾಡಿಕೊಟ್ಲು. ಆಮೇಲೆ ವಂಚನೆ ಯಾವಾಗ ಕೆಲಸ ಮಾಡ್ತದಂದ್ರೆ ನೀನು ಸಭೆಯಲ್ಲಿ ಇಲ್ದಾಗ. ಆಮೇಲೆ ನಿನಗೆ ಕೊಟ್ಟಿರುವ ಸಾವಾಸದಿಂದ ನೀನು ದೂರ ಹೋದಾಗ ಅವಾಗ ಸಾತಾನ್ ಆಟ ಆಡ್ಕಂತಾನೆ. ಆಮೇಲೆ ಅವ್ನು ನಿನ್ನ ಜೀವಿತವನ್ನು ಫುಟ್ಬಾಲ್ ಆಗಿ ಮಾಡ್ಕೋಬೋದು, ಬಾಸ್ಕೆಟ್ಬಾಲ್ ಆಗಿ ಮಾಡ್ಕೋಬೋದು, ಬೇಸ್ಬಾಲ್ ಆಗಿ ಮಾಡ್ಕೋಬೋದು, ಆದರೆ ಆಟ ಅಂತೂ ಸರಿಗೆ ಆಡ್ತಾನೋ. ಆಮೇಲೆ ನೀನು ಗೆಳಂಗಿಲ್ಲ, ಅಸಲು ನಿನ್ನ ಕೈಯಾಗ ಬಾಲ್ ಕೂಡ ಬರೋಂಗಿಲ್ಲ. ಎದಕ್ಕೆ? ನಿನಗೆ ಈ ಸತ್ಯ ಗೊತ್ತಿರಬೇಕು, ಈ ವಂಚನೆ ಹೆಂಗೆ ಕೆಲಸ ಮಾಡ್ತನ್ನೋದು. ಆಮೆನ್, ಆಮೆನ್. ಡಿಸೆಪ್ಷನ್ ಥ್ರೈವ್ಸ್ ವೇರ್ ಐಸೋಲೇಷನ್ ಇಸ್. ನಿನ್ನನ್ನು ನೀನು ಐಸೋಲೇಟ್ ಮಾಡಿಕೊಳ್ಳುವಾಗ ವಂಚನೆ ಭಾಳ ಭಯಂಕರವಾಗಿ ಫಾಸ್ಟಾಗಿ ಸ್ಪ್ರೆಡ್ ಆಗ್ತದಂಥದ್ದು. ಆ ಕಾರಣದ ನಿಮಿತ್ತ ದೇವರು ನಮ್ಮನ್ನು ಎಚ್ಚರಿಸ್ತಾನೆ. ಎಲ್ಲರೂ ಹೇಳು, ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಆಮೆನ್. ಸ್ಪಿರಿಚುವಲ್ ಅಥಾರಿಟಿ ನಿನ್ನನ್ನು ಕಂಟ್ರೋಲ್ ಮಾಡಲಿಕ್ಕೆ ದೇವರು ತೆಗೆದುಕೊಂಡು ಬರಲಿಲ್ಲ, ನಿನ್ನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ. ಆತ್ಮೀಯವಾಗಿ ಇರುವ ಸಭಾಪಾಲಕರು ನಿನ್ನ ಕಂಟ್ರೋಲ್ ಮಾಡಲಿಕ್ಕೆ ದೇವ್ರು ಇಟ್ಟಿಲ್ಲ, ಅಲ್ಲಿ ನಿನ್ನ ಭದ್ರಪಡಿಸಲಿಕ್ಕೆ. ಆಮೇಲೆ ಅದರ ಪ್ರಕಟಣೆ ನಿನಗಿಲ್ಲ ಅಂತಂದರೆ ಯಾವಾಗಲೂ ಕೂಡ ಆ ಪಾಸ್ಟರ್ ಆಗಿರ್ಬೋದು, ಪಾಸ್ಟರ್ ಅಮ್ಮ ಆಗಿರ್ಬೋದು, ಕಂಟ್ರೋಲ್ ಮಾಡಕತ್ತಾರ ಅಂತ ಹೇಳ್ಕಂತ ನೀನು ಅಲ್ಲಿ ಕುಂತಿರ್ತಿ. ಆಮೇಲೆ ಆದರೆ ಅದಕ್ಕೆ ಬದಲಾಗಿ ಇವರು ನನಗೆ ದೇವರು ಯಾವ ಉದ್ದೇಶಕ್ಕಾಗಿ, ಯಾವ ನಿಮಿತ್ತವಾಗಿ ಇಟ್ಟಿದ್ದಾನೆ ಅನ್ನೋ ಪ್ರಕಟಣೆ ನಿನಗಿರುವುದಾದರೆ, ವಾಕ್ಯದ ಅರ್ಥ ಸರಿಯಾಗಿರುವ ಅರ್ಥ, ಎಲ್ಲರೂ ಸರಿಯಾಗಿರುವ ಅರ್ಥ ನಿನಗಿರುವುದಾದರೆ, ನಿನ್ನನ್ನು ನೀನು ಒಪ್ಪಿಸ್ಕೊಳ್ಳೋದ್ರಲ್ಲಿ ನೀನು ಹಿಂದೇಟಾಗಂಗಿಲ್ಲ. ಆಮೆನ್. ಮುಂದಕ್ಕೆ ಹೋಗ್ತಿ. ನಿನ್ನ ಸಭಾಪಾಲಕರು ನಿನ್ನ ನೋಡುವಾಗ ಸಂತೋಷಿಸಬೇಕು. ಆಮೇಲೆ ದೇವರು ಇವ್ರನ್ನ ಅಭಿವೃದ್ಧಿ ಪಡಿಸ್ತಾರೆ, ದೇವರು ಇವ್ರ ಜೀವಿತಗಳನ್ನು ಭದ್ರಪಡಿಸ್ತಾರೆ, ದೇವರು ಇವರು ಸರಿಯಾಗಿ ಬೆಳೀತಾ ಇದ್ದಾರೆ ಎಂಬುದಾಗಿ. ಅಲ್ಲೆಲೂಯಾ. ಎಲ್ಲ ಬೆಳವಣಿಗೆ ಒಳ್ಳೆಯದಲ್ಲ. ಆಮೇನ್. ಎಲ್ಲ ಬೆಳವಣಿಗೆಯಲ್ಲಿ ದೇವ್ರು ಇರ್ತಾನೆ ಎಂಬುದಾಗಿ ನಿಜ ಇಲ್ಲ. ಆಮೇನ್ ಅಂತ ಹೇಳ್ರಿ. ಯಾವ ರೀತಿಯಲ್ಲಿ ಇವಾಗ ಹೇಳ್ರಿ, ಯಾವ ರೀತಿಯಲ್ಲಿ ವಂಚನೆಯಿಂದ ನಾನು ದೂರ ಇರ್ಬೋದು? ರೆಡಿನಾ? ಮೊದಲನೇ ಪಾಯಿಂಟ್, ನಿನ್ನ ಲವ್. ಫಸ್ಟ್ ಪಾಯಿಂಟ್ ಇಂಗ್ಲೀಷ್ನಲ್ಲಿ ಹೇಳ್ತೀನಿ. ಫಸ್ಟ್, ಲವ್ ಟ್ರೂತ್ ಮೋರ್ ದ್ಯಾನ್ ಯುವರ್ ಕಂಫರ್ಟ್. ನಿನ್ನ ಕಂಫರ್ಟ್, ನೀನು ಆರಾಮಾಗಿರುವುದಕ್ಕಿಂತ ಹೆಚ್ಚಾಗಿ ಸತ್ಯವನ್ನು ಪ್ರೀತಿಸೋದನ್ನು ನಾವು ಕಲಿಬೇಕು. ಅವಾಗ ವಂಚನೆಯನ್ನು ದೂರ ಇರ್ತೀವಿ. ಅಲ್ಲೆಲೂಯಾ. ಫಸ್ಟ್ ಪಾಯಿಂಟ್, ಲವ್ ಟ್ರೂತ್ ಮೋರ್ ದ್ಯಾನ್ ಕಂಫರ್ಟ್. ಎಲ್ಲರೂ ಮೋರ್ ದ್ಯಾನ್ ಕಂಫರ್ಟ್, ಲವ್ ಟ್ರೂತ್. ಸತ್ಯವನ್ನು ಪ್ರೀತಿಸ್ಬೇಕು ನಾವು ನಮ್ಮ ಆರಾಮಾಗಿರುವ. ಎದಕ್ಕೆ? ಆ ಆದಿಕಾಂಡ ಆ ಅಧ್ಯಾಯದಲ್ಲಿ, ಆ ಕಥೆಯಲ್ಲಿ ಕಂಫರ್ಟ್ ಆಗಲಿಕ್ಕೆ ಟ್ರೈ ಮಾಡಿದ್ಲು ಯಾರು? ಅವಳು. ಹೌದಾ? ಆ ಕಾರಣದಿಂದನೇ ಆಕೆ ಬಿದ್ದಿದ್ದು. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ಮತ್ತು 11ನೇ ವಚನ. ಇಲ್ಲಿ ನೋಡ್ರಿ, ಶಾಕಿಂಗ್ ಇರೋದೇನಂತಂದರೆ, ಇಲ್ಲಿ
ಈ ವಚನ ಈಗ ಹೇಳ್ತಾ ಇಲ್ಲ, ಪೀಪಲ್ ಆರ್ ಡಿಸೀವ್ಡ್ ನಾಟ್ ಬಿಕಾಸ್ ಟ್ರೂತ್ ಈಸ್ ಅನ್ಅವೈಲಬಲ್ ಅಂತ ಹೇಳ್ತಾ ಇಲ್ಲ. ಟ್ರೂತ್ ಈಸ್ ಅವೈಲಬಲ್ ಬಟ್ ದೇ ಡೋಂಟ್ ಲವ್ ದ ಟ್ರೂತ್. 10:11 ನೋಡ್ರಿ, ಅವರು ಸತ್ಯದ ಮೇಲೆ ಪ್ರೀತಿಯನ್ನು ಇಡದೆ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಓಕೆ, ಮುಂದೆ ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳುಗಳನ್ನು ನಂಬುವುದಕ್ಕೆ ಅವರನ್ನು ಬಿಡ್ತಾನೆ. ಅಲ್ಲೆಲ್ಲೂಯಾ. ಅಂತಂದರೆ ದೇವರು ಯಾವ ಮಟ್ಟಿಗೆ ಸೇರಿಬಿಡ್ತಾನೆ ಅಂತಂದರೆ, ನೀನು ಅದೇ ನಂಬಬೇಕಂತಂದರೆ ಆಯ್ತಪ್ಪ, ಅದೇ ವಂಚನೆಯಾಗಿ ಜೀವಿಸ್ಬೇಕಾ, ಆಯ್ತಪ್ಪ, ಬಿಟ್ಕೊಂಡ್ಬಿಡ್ತಾನೆ. ಅಲ್ಲೆಲ್ಲೂಯಾ. ದೇವರು ಯಾವತ್ತು ಕಂಟ್ರೋಲಿಂಗ್ ದೇವರಲ್ಲ, ಎಲ್ಲರ ಕಂಟ್ರೋಲಿಂಗ್ ದೇವರಲ್ಲ. ಆಮೆನ್. ಪಾಸ್ಟರ್ ಕೂಡ ಕಂಟ್ರೋಲಿಂಗ್ ಇರಬಾರ್ದು. ಯಾಕೆ? ದೇವರು ಕಂಟ್ರೋಲಿಂಗ್ ಇಲ್ಲ. ಬಟ್ ಆದರೆ ಕೂಡ ಪಾಸ್ಟರ್ ಕಂಟ್ರೋಲ್ ಮಾಡ್ತಾನ? ಹೇಳ್ರಿ, ಮಾಡ್ತಾನೆ. ಯಾವ ವಿಷಯದಲ್ಲಿ? ದೇವರ ವಾಕ್ಯದ ವಿಷಯದಲ್ಲಿ. ನೀನು ತಪ್ಪಿ ಹೋಗ್ತಾ ಇರುವ ಸಮಯದಲ್ಲಿ. ಆಮೇನ್. ಇಲ್ಲಿ ನೋಡ್ರಿ, ದೇವರ ಗುಣಲಕ್ಷಣ ಏನಂತಂದರೆ ಯಾರನ್ನೂ ಕಂಟ್ರೋಲ್ ಮಾಡೋಂಗಿಲ್ಲ. ಒಂದು ವೇಳೆ ಕಂಟ್ರೋಲ್ ಮಾಡ್ತಾ ಇರೋದಾದರೆ ಆ ಪಕ್ಕದ ಮನೆ ಇರೋ ಮುಸಲ್ಮಾನನು ಕೂಡ ದೇವ್ರ ಕಡೆಗೆ ಬರಬೇಕಾಗಿತ್ತು, ಈ ಕಡೆ ಇರುವ ಬ್ರಾಹ್ಮಣನು ದೇವರ ಕಡೆಗೆ ಬರಬೇಕಾಗಿತ್ತು. ಎಲ್ಲರನ್ನೂ ಕೂಡ ಕಂಟ್ರೋಲ್ ಮಾಡ್ಕೊಂಡು ಆತನ ರಾಜ್ಯದಲ್ಲಿ ಸೇರಿಸ್ಕೋಬೋದಾಗಿತ್ತು. ದೇವರ ಒಳ್ಳೆಯತನ ಏನಂತಂದರೆ ಆ ಸ್ವಚಿತ್ತವನ್ನು ಕೊಟ್ಟಿದ್ದಾನೆ. ಆ ಸ್ವಚಿತ್ತವನ್ನು ಅವರ ಲಾಭಕ್ಕಾಗಿ ಉಪಯೋಗಿಸ್ಕೊಳ್ತಾರೋ, ಸತ್ಯಕ್ಕಾಗಿ ಉಪಯೋಗಿಸ್ಕೊಳ್ತಾರೋ, ಅವರ ಇಷ್ಟಾನುಸಾರವಾಗಿ ಉಪಯೋಗಿಸ್ತಾರೋ ಅನ್ನೋದು ಅವ್ರಿಗೆ ಬಿಟ್ಟಿದ್ದಾನೆ. ಆಮೇನ್. ಥೆಸಲೋನಿಯ ಸಭೆಗೆ ಏನು ಬರೆಯಕತ್ತಾನೆ? ಅವರು ಪ್ರೀತಿಯನ್ನು ಇಷ್ಟಪಡಿದ ಕಾರಣದಿಂದ ಅವರ ಸ್ವಂತ ಆಶೆಗಳಿಗೆ ಅವ್ರಿಗೆ ಬಿಟ್ಬಿಟ್ಟಿರೋದನಂತೆ. ಅವರ ರಕ್ಷಣೆಯನ್ನು ಕಳ್ಕೊಳ್ಳಿ ಕೂಡ ಅವರು ಸಿದ್ಧರಾಗಿಬಿಟ್ಟಿದ್ದಾರಂತೆ. ಅದಕ್ಕೆ ಅವ್ರ ಕಂಫರ್ಟ್ ಬೇಕು. ನಾನು ಯಾರಿಗೂ ಒಪ್ಪಿಸ್ಕೊಳ್ಳೋದಿಲ್ಲ, ನಾನು ಸಭೆಯಲ್ಲಿರೋದಿಲ್ಲ, ನನ್ನ ಹತ್ರನೇ ದೇವರು ಮಾತಾಡ್ತಾನೆ, ನನಗೇ ದೇವರು ತೋರಿಸ್ತಾನೆ, ನನಗೆ ಗೊತ್ತು, ನಾನು 10 ಬೈಬಲ್ ಕಾಲೇಜಲ್ಲಿ ಬೈಬಲು ತರಬೇತಿಯನ್ನು ಪಡೆದಿದ್ದಾನೆ, ನನ್ನಷ್ಟು ಬುದ್ಧಿವಂತನು ಯಾರಿಲ್ಲ ಅನ್ನೋ ಒಂದು ಆಲೋಚನೆ, ಅನ್ನೋದು ಭ್ರಮೆ ಅವರಲ್ಲಿ ಉಂಟಾಗ್ಬಿಡ್ತದೆ ಅನ್ನೋದು. ಆಮೇಲೆ ಅವರು ಮಾತ್ರ ಹಂಗೆ ಮಾಡೋಂಗಿಲ್ಲ, ಬೇರೆಯವರು ಕೂಡ ಅದು ಸ್ವರ ಹೇಳ್ತಾರೆ. ಏನಂತ? ದೇವ್ರು ಇದು ಹೇಳಕತ್ತಾನೆ, ದೇವ್ರು ಅದು ಹೇಳಕತ್ತಾನೆ, ದೇವ್ರು ಇದು ತೋರ್ಸಕತ್ತಾನೆ, ದೇವರು. ಹೌದಾ? ಹಂಗೆ ಆ ವಂಚನೆಯಲ್ಲಿ ಅವ್ರನ್ನೂ ಕೂಡ ಸೆಳೆದುಕೊಳ್ಳುತ್ತಾನೆ. ಆಮೇನ್. ಅಂಥ ವಿಷಯಗಳಿಂದ ನಾನು ದೂರವಾಗಿರಬೇಕು. ಹೇಳ್ರಿ, ದೂರವಾಗಿರಬೇಕು. ಜೋರಾಗಿ ಹೇಳ್ರಿ, ದೂರವಾಗಿರಬೇಕು. ಆಮೇನ್. ಸತ್ಯವೇನು ಮಾಡ್ತದೆ ಅಂದ್ರೆ ನಮ್ಮನ್ನು ಕನ್ಫ್ರಂಟ್ ಮಾಡ್ತದೆ. ಎಲ್ಲರೂ ಕನ್ಫ್ರಂಟ್ ಮಾಡ್ತದೆ. ಜೋರಾಗಿ ಕನ್ಫ್ರಂಟ್ ಮಾಡ್ತದೆ. ಏನು ಕನ್ಫ್ರಂಟ್ ಅಂತಾರೆ? ಏನು ಪಾಸ್ಟ್ರೆ, ನೀನು ತಪ್ಪು ಮಾಡಿ ಅಂತಂದರೆ ನೀನು ಎದುರಿಸಿ ಮಾತಾಡೋ ಅಷ್ಟು ಸಾಮರ್ಥ್ಯ ಸತ್ಯಕ್ಕಿರ್ತದೆ. ಆಮೇನ್. ಎರಡನೇದು, ಸತ್ಯ ನಮ್ಮನ್ನು ಕರೆಕ್ಟ್ ಮಾಡ್ತದೆ. ಹೇಳ್ರಿ, ಕರೆಕ್ಟ್ ಮಾಡ್ತದೆ. ಮೂರನೇದು, ಸತ್ಯ ನಮ್ಮನ್ನು ತಗ್ಗಿಸ್ತದೆ. ಆಮೇನ್. ಈ 3 ವಿಷಯ ನಮ್ಮ ಜೀವಿತದಲ್ಲಿ ವಾಕ್ಯ ಮಾಡ್ತಾ ಇಲ್ಲ ಅಂತಂದರೆ ನಮ್ಮಲ್ಲಿ ಗರ್ವ ಬಂದಿದೆ ಅರ್ಥ, ವಂಚನೆಗೆ ನಾವು ಬಿದ್ದೋಗ್ತಾ ಇದ್ದೀವಿ ಅಂತ ಅರ್ಥ. ಹಲ್ಲೆಲೂಯಾ. ನಿನ್ನ ಕಂಫರ್ಟ್ಗಿಂತ ಸತ್ಯ ಇಂಪಾರ್ಟೆಂಟ್. ಹೇಳ್ರಿ, ಕಂಫರ್ಟ್ಗಿಂತ, ಜೋರಾಗಿ ಹೇಳ್ರಿ, ಕಂಫರ್ಟ್ಗಿಂತ ಸತ್ಯ ಇಂಪಾರ್ಟೆಂಟ್. ಜೋರಾಗಿ, ಕಂಫರ್ಟ್ಗಿಂತ ದೇವರ ವಾಕ್ಯ ಇಂಪಾರ್ಟೆಂಟ್. ಕಂಫರ್ಟ್ಗಿಂತ ನನ್ನ ಪ್ರೀತಿ ದೇವರ ಸತ್ಯದ ಕಡೆಗೆ, ಅದು ಇಂಪಾರ್ಟೆಂಟ್. ಹಲ್ಲೆಲೂಯಾ. ಅನೇಕರು ಏನು ಮಾಡ್ತಾರೆ ಗೊತ್ತಾ? ಪಾಸ್ಟ್ರೆ, ಈ ತಿಂಗಳು ಸ್ವಲ್ಪ ಟೈಟ್ ಇತ್ತು, ಅದಕ್ಕೋಸ್ಕರ ದಶಮ ಭಾಗ ಸೆಕೆಂಡ್ ಮಂತ್ಗೆ ಇಟ್ಕೊಂಡಿದ್ದೀನಿ ಅಂತ. ಇಲ್ಲ, ನಿನ್ನ ಕಂಫರ್ಟ್ಗಿಂತ, ಹೇಳ್ರಿ, ಏನು ಹೇಳ್ಬೇಕು? ನೀವು ಹೇಳ್ಬೇಕು, ಫಿನಿಶ್ ಮಾಡಬೇಕು. ಸತ್ಯ ಇಂಪಾರ್ಟೆಂಟ್. ಹೇಳ್ರಿ, ಸತ್ಯ ಇಂಪಾರ್ಟೆಂಟ್. ಎರಡನೇ ವಿಷಯ, ಸ್ಟೇ ಸ್ಯಾಚುರೇಟೆಡ್ ಇನ್ ದ ವರ್ಡ್. ದೇವರ ವಾಕ್ಯದಲ್ಲಿ ನೀನು ನೆಲೆಗೊಂಡಿರುವಾಗ ನೀನು ವಂಚನೆಗೆ ಒಳಪಡುವುದಿಲ್ಲ. ಆಮೇನ್. ವಾಕ್ಯದಲ್ಲಿ ನೀನು ಇರಬೇಕು. ಜೋರಾಗಿ, ವಾಕ್ಯದಲ್ಲಿ ನೆಲೆಗೊಳ್ಳಬೇಕು. ಆಮೇನ್. ಯೇಸು ಪ್ರಭು ವಾಕ್ಯವಾದಿದ್ದಾದರೂ ಕೂಡ ವಾಕ್ಯವನ್ನು ಧ್ಯಾನಿಸಿದನು. ಆಮೇನ್. ಆತನು ವಾಕ್ಯವಾದಿದ್ದಾದರೂ ಕೂಡ ವಾಕ್ಯವನ್ನು ನುಡಿದನು, ವಾಕ್ಯವನ್ನು ಧ್ಯಾನಿಸಿದನು, ವಾಕ್ಯವನ್ನು ಸಿನಗಾಗ್ಸಲ್ಲಿ, ಆಲಯಗಳಲ್ಲಿ ಆತನು ವಾಕ್ಯವನ್ನು ರೆಡ್ ದ ಸ್ಕ್ರಾಲ್ಸ್, ಆತನು ನುಡಿದನು. ಆಮೆನ್. ಯೇಸು ಪ್ರಭು ಒಂದು ಕಡೆ ಸಾತನು ಬಂದು ಆದಾಮನಿಗೆ ಹೇಗೆ ವಂಚಿಸ್ತಾನೋ ಅದೇ ರೀತಿಯಲ್ಲಿ 40 ದಿವಸ ಉಪವಾಸ ಪ್ರಾರ್ಥನೆ ಆದಮೇಲೆ ವಂಚಿಸ್ಲಿಕ್ಕೆ ಆ ಸರ್ಪವು ಬಂದಾದ ಮೇಲೆ ಏನಂತ? ಇಟ್ ಈಸ್ ರಿಟರ್ನ್ ಅಂತ ಹೇಳ್ದ.
ಹೀಗೆ ಬರೆಯಲ್ಪಟ್ಟಿದೆ. ಎಲ್ಲರೂ ಬರೆಯಲ್ಪಟ್ಟಿದೆ, ಜೋರಾಗಿಡ್ರಿ, ಬರೆಯಲ್ಪಟ್ಟಿದೆ. ಯಾವಾಗ ನೀನು ದೇವರ ವಾಕ್ಯದಲ್ಲಿ ಸ್ಯಾಚುರೇಟ್ ಆಗಿರ್ತೀಯೋ ವಂಚನೆಯಿಂದ ನೀನು ದೂರ ಇರಲಿಕ್ಕೆ ಸಾಧ್ಯ, ವಂಚನೆಯನ್ನು ಎದುರಿಸಲಿಕ್ಕೆ ಸಾಧ್ಯ. ಆಮೇನ್ ಅಂತ ಹೇಳ್ರಿ, ಆಮೇನ್ ಅಂತ ಹೇಳ್ರಿ. ಈ ಯೇಸು ಪ್ರಭುನೇ ಎದಕ್ಕೆ ಲಿಂಕ್ ಮಾಡಕತ್ತಾನೆ? ಬರ್ದಿರುವ ವಾಕ್ಯ. ಹೇಳ್ರಿ, ಬರ್ದಿರುವ ವಾಕ್ಯ. ಯಾವಾಗ ಯಾರನ್ನ ನನ್ನ ಹತ್ರ ದೇವ್ರು ಮಾತಾಡ್ದನ ಅಂತ ಹೇಳಿದ್ರೆ ಕೂಡಲೇ ನೀನು ಹೇಳ್ಬೇಕು ಎಲ್ಲಿ ಬರ್ದಾನ, ಅದು ಕನೆಕ್ಟ್, ಮಾತಾಡಿರೋ ಮಾತು ಕನೆಕ್ಟ್ ಆಗಿರ್ಬೇಕು ಬರ್ದಿರುವ ಮಾತಿಗೆ. ಆಮೇನ್. ಮಾತಾಡಿರುವ ಮಾತು ಬರ್ದಿರುವ ಮಾತಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ವಂಚನೆ ಸ್ಟಾರ್ಟ್ ಆಯ್ತಂತ ಅರ್ಥ. ಆಮೇನ್ ಅಂತ ಹೇಳ್ರಿ, ಆಮೇನ್ ಅಂತ ಹೇಳ್ರಿ. ನಿಜವಾಗಿರುವ ವಾಕ್ಯವೇ, ವಾಕ್ಯ ಶರೀರವ ರೂಪವನ್ನು ಧರಿಸಿರುವ ಈ ವಾಕ್ಯವೇ ಏನು ಹೇಳಕತ್ತಾನೆ? ಹೀಗೆ ಬರೆಯಲ್ಪಟ್ಟಿದೆ. ಎಲ್ಲರೂ ಹೀಗೆ ಬರೆಯಲ್ಪಟ್ಟಿದೆ. ಅಲ್ಲೂ ಹೀಗೆ ಬರೆಯಲ್ಪಟ್ಟಿದೆ. ಆಮೆನ್. ಹೀಗೆ ಬರೆಯಲ್ಪಟ್ಟಿದ್ರ ಮೂಲಕ ಆತನು ಆ ವಂಚನೆಯನ್ನು ಎದುರಿಸಿದನು. ಆಮೆನ್. ಅದಕ್ಕೋಸ್ಕರ ಪ್ರತಿದಿನ ವಾಕ್ಯ ಓದಬೇಕು, ವಾಕ್ಯ ಓದಬೇಕು, ವಾಕ್ಯ ಓದಬೇಕು ಎಂಬುದಾಗಿ ನಿಮ್ಮ ಪಾಸ್ಟರ್ ಬಡ್ಕೊಳ್ಳೋದು. ಆಮೆನ್. ಯಾರೋ ಹೋಗಿ ಕೇಳಿದ್ರಂತೆ, ವಾಕ್ಯ ಕೇಳಕತ್ತೀಯ ಅಂತ. ಕೇಳಕತ್ತೀನಿ. ಏನು ಕೇಳಕತ್ತಿ ಅಂತಂದರೆ, ಅದೇ ಆರಾಧನಾ ಶುಭವಾರ್ತ ಆನ್ చేసి పెట్టుకొని ఉంటాము, ఒక్కొక్కరు వాక్యం చెప్పి పోతూ ఉంటారు. నాకు అర్థం కాలేదు ఏం వింటున్నారని. హల్లెలూయా. ಹಂಗಲ್ಲ ವಾಕ್ಯ ಕೇಳೋದು. ನಿನ್ನ ಸಭಾಪಾಲಕನ ವಾಕ್ಯ ನೀನು ಕೇಳಕತ್ತಿ, ಅದು ಇಂಪಾರ್ಟೆಂಟ್. ನೀನು ವಾಕ್ಯ ಕೇಳಬೇಕು, ವಾಕ್ಯ ಓದಬೇಕು. ಹೇಳ್ರಿ, ವಾಕ್ಯ ಓದಬೇಕು. ಪಕ್ಕದವ್ರು ನೋಡಿ ಹೇಳ್ರಿ, ವಾಕ್ಯ ಓದಬೇಕು. ಆಮೆನ್. ಮೂರನೇದು, ತಗ್ಗಿಸಲ್ಪಟ್ಟಿರೋರಾಗಿ ಕಲಿಸಲ್ಪಡಲಿಕ್ಕೆ ನಿನಗೆ, ಅಂದರೆ ಕಳಿಸಲ್ಲ ಅಂತ, ಟೀಚಲ್ ಅಂತ ಕಲಿಯಕ್ಕೆ ರೆಡಿ ಇರಬೇಕು. ಎಲ್ಲ ಕಲಿಯಕ್ಕೆ ರೆಡಿ ಇರಬೇಕು. ಈ ಎರಡು ವಿಷಯಗಳು ಇಲ್ಲ ಅಂತಂದರೆ ವಂಚನೆಗೆ ರೆಡಿ ಆಗ್ತೀವಿ. ಆಮೆನ್. ಜೋರಾಗಿ ಆಮೆನ್. ಯಾವಾಗ ನೀನು ನನಗೆಲ್ಲ ಗೊತ್ತು, ನಾನು ಎಲ್ಲ ನೋಡಿದ್ದೀನಿ, ನಿನ್ನಷ್ಟು ಅನುಭವ ನನಗೆ ಇಲ್ಲ, ನನಗೆಲ್ಲ ಅನುಭವ ಐತೆ ಅಂತ ಅದಿದ್ದು ಕೂಡಲೇ ಅದೇ ಆಗೋದು. ಹೇಳ್ರಿ, ಅದೇ ಆಗೋದು. ಓಕೆ. ಜ್ಞಾನೋಕ್ತಿ 11ನೇ ಅಧ್ಯಾಯ 2ನೇ ವಚನ. ನೀನು ಯಾವಾಗ ತಗ್ಗಿಸ್ಕೊಂಡಿರ್ತೀಯೋ, ಕಲೀಲಿಕ್ಕೆ ಸಿದ್ಧನಾಗಿರ್ತೀಯೋ, ಅಲ್ಲಿ ವಂಚನೆಗೆ ದಾರಿ ಸ್ಥಳವು ಇಲ್ಲ. 4ನೇದು, ಪವಿತ್ರಾತ್ಮನ ಜೊತೆ ಅನ್ಯೂನ್ಯತೆಯಲ್ಲಿ ಇದ್ದು ಬೆಳೆಯೋದು. ಆಮೆನ್. ಫಸ್ಟು ವಾಕ್ಯ, 2ನೇದು ಪವಿತ್ರಾತ್ಮ. ಏನೇನು ಪವಿತ್ರಾತ್ಮ? ಜೋರಾಗಿ, ಪವಿತ್ರಾತ್ಮ. ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನ. ಓಕೆ. ಪವಿತ್ರಾತ್ಮನಿಗೆ ಏನು ಹೆಸರು ಕೊಟ್ಟಿದ್ದಾನಂತಂದರೆ, ಯೇಸು ಪ್ರಭು ಸ್ಪಿರಿಟ್ ಆಫ್ ಟ್ರೂತ್ ಅಂತೇಳಿ. ಹೇಳ್ರಿ, ಸ್ಪಿರಿಟ್ ಆಫ್ ಟ್ರೂತ್. ಈ ಹ್ಯಾಸ್ ಕಮ್, ಈ ವಿಲ್ ಗೈಡ್ ಯು ಇನ್ ಟು ಆಲ್ ಟ್ರೂತ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇವನೇನು ಬಂದ? ಸಾತಾನ ಬಂದು, ನೀವು ನಿಜವಾಗ್ಲೂ ದೇವರ ಸ್ವರೂಪದಲ್ಲಿ ಮಾಡಲ್ಪಟ್ಟಿದ್ದೀರಾ? ಇಲ್ಲ, ನೀವು ದೇವರ ಆಗ್ತೀರಂತ ದೇವರು ಗೊತ್ತು. ಆ ಕಾರಣದಿಂದ ಏನು ಮಾಡಿದ್ದಾನೆ? ನೀವು ತಿನ್ನಬಾರ್ದೆಂಬುದಾಗಿ ಹೇಳಿದ್ದಾನೆ. ಬಟ್ ನಿಜವಾಗಿರುವ ಸತ್ಯ ಏನಂತಂದರೆ, ಅವರು ಈಗಾಗಲೇ ದೇವರ ಸ್ವರೂಪದಲ್ಲಿ ಮಾಡಲ್ಪಟ್ಟಿದ್ರು. ಎಲ್ಲರೂ ಮಾಡಲ್ಪಟ್ಟಿದ್ರು. ಹಲ್ಲೆಲೂಯಾ. ಸೊ ಪವಿತ್ರಾತ್ಮನ ಜೊತೆ ಸಮ್ಮುಖದಲ್ಲಿ, ಆತನ ಸಾವಾಸದಲ್ಲಿ ಇರುವಾಗ ಈ ಪವಿತ್ರಾತ್ಮನ ಎಲ್ಲಿಗೆ ನಿಮ್ಮನ್ನು ನಡೆಸ್ತಾನೆ? ಎಲ್ಲರೂ ಹೇಳ್ರಿ, ವಾಕ್ಯಕ್ಕೆ, ಸತ್ಯಕ್ಕೆ. ಹಲ್ಲೆಲೂಯಾ. ಆ ಸತ್ಯದ ಕಡೆಗೆ ನಡೆಸುವಾಗ ಆ ಸತ್ಯದ ಮೇಲೆ ನಮಗೆ ಪ್ರೀತಿಯನ್ನು ಉಂಟು ಮಾಡಿಸ್ಕೊಳ್ಬೇಕು. ಆಮೆನ್. ಹೇಳ್ರಿ, ಪ್ರೀತಿಯನ್ನು ಉಂಟು ಮಾಡ್ಕೋಬೇಕು. ಆಮೆನ್. ಆ ಪ್ರೀತಿಯನ್ನು ಉಂಟು ಮಾಡಿಕೊಂಡುವಾಗ ನಾವು ಕಂಫರ್ಟ್ಗಿಂತ ಹೆಚ್ಚಾಗಿ ದೇವರ ವಾಕ್ಯವನ್ನು ಹಿಡಿದುಕೊಂಡು ನಡಿಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೊಡ್ಡವರೇ ವಂಚನೆಗೆ ಒಳಗಾಗ್ಬಿಟ್ಟಿರ್ರಿ. ನಾನು ನೀನು ಎಷ್ಟು? ಆಮೆನ್. ಆ ಕಾರಣದಿಂದ ಸಭೆ ಇಂಪಾರ್ಟೆಂಟ್. ಆ ಕಾರಣದಿಂದ ದೇವರ ವಾಕ್ಯ ಇಂಪಾರ್ಟೆಂಟ್. ಆ ಕಾರಣದಿಂದ ನನ್ನ ಇಷ್ಟ ಅಲ್ಲ, ಕಷ್ಟವಾದರೂ ಕೂಡ ದೇವರ ವಾಕ್ಯವನ್ನು ಪ್ರೀತಿಸ್ತಾನೆ ಎಂಬ ಸ್ವಭಾವವನ್ನು ನಾವು ಬೆಳೆಸ್ಕೋಬೇಕು. ಆಮೆನ್. ನಾನು ಪ್ರಾರ್ಥಿಸ್ತೇನೆ, ನಿಮ್ಮ ಮನೆಗೆ ಹಿಂತಿರುಗಿ ಹೋಗುವಾಗ ಇದ್ರ ಕುರಿತಾಗಿ ಆಲೋಚನೆ ಮಾಡಿರಿ. ಹೆಂಗೆ ವಂಚನೆಯಿಂದ ಆದಮ್ಮ ಅವಳು ಬಿದ್ದರು ಅನ್ನೋದು ಆಲೋಚನೆ ಮಾಡಿ. ಆ ಕಥೆಯ ಕುರಿತಾಗಿ ನೀವು ಧ್ಯಾನಿಸ್ರಿ. ಆಮೆನ್. ನಿನ್ನನ್ನು ನೀನು ಬೇರೆ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಪ್ರಾರಂಭಿಸ್ತದೆ ಅದು ವಂಚನೆ. ಅವಳು ಏನಂತ ಹೇಳಿದೆ? ಲಾಸ್ಟಿಗೆ ಮೀ ಹತ್ರ ಬಂದ್ಬಿಡ್ತು. ಮೀ ಹತ್ರ ಬಂದ್ಬಿಟ್ಟು, ಹೌದಾ, ನೀನು ಹಂಗಾಗ್ತಿ ಅನ್ನೋದು ದೇವರಿಗೆ ಇಷ್ಟ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನನ್ನ ಪ್ರಾರ್ಥನೆ, ನನ್ನ ಆಸೆ, ನೀವು ವಂಚನೆಗೆ ಒಳಪಡಬಾರ್ದು ಎಂಬುದಾಗೆ. ಹಲ್ಲೆಲೂಯಾ. ಪಾಸ್ಟರ್ಗಳು ನಿನಗೆ ಕೊಟ್ಟಿರೋದು ನಿನ್ನನ್ನು ಕಾಪಾಡಲಿಕ್ಕೆ, ನಿನ್ನನ್ನು ದೂಷಿಸ್ಲಿಕ್ಕಲ್ಲ, ನಿನ್ನನ್ನು ಕಂಟ್ರೋಲ್ ಮಾಡಲಿಕ್ಕಲ್ಲ, ನಿನ್ನನ್ನು ವಂಚನೆಗೆ ನಡೆಸಲಿಕ್ಕಲ್ಲ. ಆಮೇನ್.
ಅದಕ್ಕೋಸ್ಕರ ದೇವ್ರ ವಾಕ್ಯ ಹೇಳ್ತಾರೆ, ಬೋಧಕರೇ ನೀವು ಜಾಗ್ರತೆ ಆಗಿರ್ರಿ, ನಿಮಗಿರುವ ಶಿಕ್ಷೆ ಡಬಲ್. ಆಮೆನ್, ಆಮೆನ್. ಸೊ ಆ ಕಾರಣದ ನಿಮಿತ್ತ ನೀವು ಹೋಗಿ ಮನೆಯಲ್ಲಿ ಕುಂತ್ಕೊಂಡು ಪವಿತ್ರಾತ್ಮನ ಮೂಲಕ, ಪವಿತ್ರಾತ್ಮನ ಜೊತೆಯಲ್ಲಿ ಸಹವಾಸವಿದ್ದು ಈ ವಾಕ್ಯ ಇವತ್ತು ನುಡಿದಿರುವ ವಾಕ್ಯವನ್ನು ಧ್ಯಾನಿಸ್ರಿ, ಆಲೋಚನೆ ಮಾಡಿರಿ. ನಿಮಗೆ ಪ್ರಶ್ನೆಗಳಿರೋದಾದರೆ ಬಂದು ನಿಮ್ಮ ಸಭಾಪಾಲಕರನ್ನು ಕೇಳ್ರಿ. ನಾನು 13ನೇ ಅಧ್ಯಾಯದಲ್ಲಿ ಓದ್ತಾ ಇರುವ ಸಮಯದಲ್ಲಿ ಒಂದು ಕಡೆ ವಾಕ್ಯದಲ್ಲಿ ಭಾಳ ಆಶ್ಚರ್ಯಕರವಾಗಿರೋ ವಿಷಯ ತೋರಿಸ್ಲಾ? 3 ಹೋಗು. It's only the fruit from the tree in the middle of the garden that we are not allowed to eat. God said you must not eat or even touch it. If you do, you will die. ಫಸ್ಟ್ ಟಚಿಂಗ್ ಬರ್ತದ, ಫಸ್ಟ್ ಈಟಿಂಗ್ ಬರ್ತದ? ಇಲ್ಲಿ ನೋಡ್ರಿ, ಫಸ್ಟ್ ಈಟಿಂಗ್ ಹೇಳಕತ್ತದೆ. ಯು ಮಸ್ಟ್ ನಾಟ್ ಈಟ್ ಆರ್ ಯು ವಿಲ್, ನಾರ್ ಯು ಶುಡ್ ಟಚ್ ಇಟ್ ಆರ್ ಯು ವಿಲ್ ಡೈ. ಆ್ಯಕ್ಚುಲಿ ದೇವ್ರು ಅದು ಮಾತಾಡಿಲ್ಲ. ಹೇಳ್ಬೇಕಂತಂದ್ರೆ ಗಾಡ್ ಏನು ದೇವ್ರು ಏನು ಹೇಳ್ತಾನೆ ಗೊತ್ತಾ? 2ನೇ ಅಧ್ಯಾಯದಲ್ಲಿ ನೀನು ತಿನ್ನಬಾರ್ದಂತ ಹೇಳ್ತಾನೆ. ಬಟ್ ಈ ಅಮ್ಮ ಎಷ್ಟುವರೆಗೆ ಹೋಗ್ಯಾಳಂತಂದರೆ ಓನ್ ಇಂಟರ್ಪ್ರಿಟೇಷನ್ ತೆಗೆದುಕೊಂಡು ಅದರಿಗೆ ಫ್ರೆಂಡ್ಸ್ ಕೂಡ ಹಾಕೊಂಡ್ಬಿಟ್ಟಿದ್ಲು ಅದನ್ನು ಮುಟ್ಟಬಾರ್ದೆಂಬುದಾಗಿ. ಅಂಥ ಆಯಮ್ಮನೆ ಬಿದ್ದೋಗ್ಬಿಟ್ಲು. ಆಮೆನ್. ಎಷ್ಟುವರೆಗೆ ಅಂತಂದರೆ ಆ ಹಣ್ಣನ್ನು ಕೂಡ ಮುಟ್ಟಬಾರ್ದು ಅನ್ನೋ ಫ್ರೆಂಡ್ಸ್ ಕೂಡ ದೇವ್ರು ಹೇಳಿಲ್ಲ ಮುಟ್ಟಬೇಡ ಅಂತ ಹೇಳಿಲ್ಲ, ತಿನ್ನಬೇಡ ಅಂತ ಹೇಳ. ಹೌದಾ? ಈ ಅಮ್ಮನ ವಿಧೇಯತೆ, ಈ ಅಮ್ಮನ ಆಲೋಚನೆ ಎಷ್ಟುವರೆಗೆ ನಡೆಸ್ಕೊಂಡಿದ್ಲು ಅಂತಂದರೆ ಅದನ್ನು ಮುಟ್ಟು ಕೂಡ ಬಾರ್ದು ಎಂಬ ಒಂದು ಜ್ಞಾನ ಕೂಡ ಆ ಅಮ್ಮಗಿದ್ರೂ ಕೂಡ ವಂಚನೆಗೆ ಬಿದ್ದೋದ್ಲು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರಾರ್ಥನೆ ಇವತ್ತು, ಏನು ದೇವರು ಕಳಿಸಿದಾನೋ, ಹೆಂಗೆ ಸ್ಟಾರ್ಟ್ ಆಯಿತು ವಂಚನೆ? ಸಂಭಾಷಣೆ. ಎಲ್ಲರೂ ಹೇಳ್ರಿ ಸಂಭಾಷಣೆ. ನೆಕ್ಸ್ಟು ಡೌಟು. ಎಲ್ಲರೂ ಹೇಳ್ರಿ ಡೌಟು. ಬೇಗ ಬೇಗ ಡೌಟ್. ನೆಕ್ಸ್ಟ್ ಏನು? ಡೌಟ್ ಸ್ಟಾರ್ಟ್ ಆಗ್ತದೆ. ಅದಾದಮೇಲೆ ಕ್ಯಾರೆಕ್ಟರ್ ಟೆಸ್ಟ್ ಮಾಡ್ತಾನೆ, ಕ್ಯಾರೆಕ್ಟರ್ ಡಿಸ್ಟಾರ್ಟ್. ಓಕೆ, ಎಲ್ಲರೂ ಕ್ಯಾರೆಕ್ಟರ್ ಡಿಸ್ಟಾರ್ಟ್. ನಿಜವಾಗ್ಲೂ ದೇವ್ರು ಒಳ್ಳೆಯವನಾ? 4ನೇದು ಸಿನ್ ಲುಕ್ ಬ್ಯೂಟಿಫುಲ್. ಆಮೇಲೆ ಆ ಪಾಪ ಎಷ್ಟು ಚೆನ್ನಾಗಿ ಕಾಣ್ತಂದ್ರೆ ಬಾಬಾ ಅಷ್ಟು ಸುಂದರವಾಗಿ ಯಾವುದು ಇರೋಂಗಿಲ್ಲ, ಹಂಗೆ ಕಾಣಿಸ್ತದ ಮಾತು. ఆఫ్ ట్రూత్ ఆఫ్ లైన్. దేవుడు మంచోడే, తప్పేం లేదు. మనిషి అలాంటి దేవుడు ఎవరు లేడు, మంచోడే. కానీ ಹೌದಾ? ನ್ಯೂ ರೆವಲ್ಯೂಷನ್, ಹೊಸ ಪ್ರಕಟಣೆ. ಜೋರಾಗಿ ಹೇಳ್ರಿ, ಹೊಸ ಪ್ರಕಟಣೆ ಟೆಸ್ಟ್ ಆಗ್ಬೇಕು. ಹೇಳ್ರಿ ಟೆಸ್ಟ್ ಆಗಬೇಕು. ಹೊಸ ಇನ್ವೆನ್ಷನ್ ಗೊತ್ತಾ ನಿಮಗೆ? ಹೊಸ ಇನ್ವೆನ್ಷನ್, ಒಂದು ವ್ಯಾಕ್ಸಿನ್ನು ಹೊಸದಾಗಿ ಕಂಡಿಡ್ತಾರೆ ಅಂತಂದರೆ ಅದು ಟೆಸ್ಟ್ ಮಾಡೇ ಮಾರ್ಕೆಟ್ ಆಗಿಬಿಡ್ತಾರ. ಅರ್ಥ ಆಯ್ತಾ? ಪ್ರಕಟಣೆ ಕೂಡ ಟೆಸ್ಟ್ ಆಗಬೇಕು. ಅದಕ್ಕೋಸ್ಕರ ನಾನು ನಮ್ಮ ಸಭೆಗೆ ಯಾವ ಸೇವಕರನ್ನ ಕರೆಸಿದ್ರು ಕೂಡ ಅವ್ರನ್ನ ಟೆಸ್ಟ್ ಮಾಡಿ ಕರೆಸ್ತೀನಿ, ಅವ್ರ ಬೋಧನೆ ಕೇಳ್ತೀನಿ. ಅರ್ಥ ಆಗ್ತದೇನಾ? ಯಾರಾದರೂ ಪಾಸ್ಟರ್ ನಾನು ಕೇಳಿದ ಫಸ್ಟ್ ಪ್ರಶ್ನೆ ಏನು ಗೊತ್ತಾ? ನಿಮ್ಮ ಪಾಸ್ಟರ್ ಯಾರು ಅಂತ ಕೇಳ್ತೀನಿ ಫಸ್ಟು. ಯಾರಿಗೆ ನೀವು ಲೆಕ್ಕ ಕೊಡ್ತೀರಿ? ನೀವು ಕೇರ್ಫುಲ್ ಆಗಿರ್ಬೇಕು ನಿಮ್ಮ ಸಂಭಾಷಣೆಯಲ್ಲಿ. ಏಮೇ ಅರ್ಥ ಆಗ್ತದೇನಾ? ಅಧಿಕಾರದಿಂದ ಡಿಸ್ಕನೆಕ್ಟ್ ಮಾಡ್ತದೆ. ಏಮೇ ಸಭೆಯಿಂದ ನೀನು ಕ್ರಿಸ್ತನಿಂದ ಡಿಸ್ಕನೆಕ್ಟ್, ವಾಕ್ಯದಿಂದ ಡಿಸ್ಕನೆಕ್ಟ್, ಸಭೆಯಿಂದ ಡಿಸ್ಕನೆಕ್ಟ್ ಮಾಡತ್ತಂತಂದರೆ ವಂಚನೆ ಸ್ಟಾರ್ಟ್ ಆಗೈತೆ ರಾಜ ಅಂತ ಅರ್ಥ. ಹಲ್ಲೆಲೂಯಾ. ನೆಕ್ಸ್ಟ್ ಐಸೋಲೇಷನ್ ಎಲ್ಲಿರ್ತದೋ ಡಿಸೆಪ್ಷನ್ ವಿಲ್ ಥ್ರೈವ್. ಓಕೆ, ಎವ್ರಿಬಡಿ ಸೇ ಥ್ರೈವ್. ಓಕೆ, ಐ ವಿಲ್ ಥ್ರೈವ್ ಆನ್ ಗಾಡ್ಸ್ ವರ್ಡ್. ಲೌಡ್ಲಿ, ಐ ವಿಲ್ ಥ್ರೈವ್ ಆನ್ ಗಾಡ್ಸ್ ವರ್ಡ್. ಐ ವಿಲ್ ಥ್ರೈವ್ ಇನ್ ದ ಹೌಸ್ ಆಫ್ ಗಾಡ್. ಮ್ಯಾಥ್ಯೂ 24:4 ಏನು ಹೇಳ್ತದೆ? ಯಾರು ಕೂಡ ನಮ್ಮನ್ನು ವಂಚಿಸದೇ ಇರಲಿ. ಹೊಸ ಐಡಿಯಾ, ಹೊಸ ಪ್ರಕಟಣೆ, ಹೊಸ ಪ್ರಜೆಗಳು. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಹಲ್ಲೆಲೂಯಾ. ಹೊಸ ಪ್ರಕಟಣೆ ಎಲ್ಲೆಲ್ಲ ಬರ್ತತ್ತ? ಯಾರನ್ನ ನಿಮಗೆ ಪ್ರವಾದನೆ ಬಂದು ಫಸ್ಟ್ ಹಿಂಗೆ ಒಬ್ಬರು ಬಂದು ಪ್ರವಾದಿಸಿದ್ರು ನನ್ನ ಮೇಲೆ ಅಂತಂದರೆ ಫಸ್ಟ್ ಕೇಳಬೇಕು, ಟೆಸ್ಟ್ ಮಾಡಬೇಕು. ಕೊಂಚ ಮುಂಡು ಪೋಯ್ ಅಡಗ್ತಾನೆ ಪಾಸ್ಟರ್ನೇ ಅಂತ ಅಂದಿದ ಕೂಡಲೇ ಅವ್ರ ಪ್ರವಾದನೆ ಚೇಂಜ್ ಆಗ್ತದೆ ನೋಡು ನೆಕ್ಸ್ಟ್ ಟೈಮ್. ಆಮೆನ್. ಅಂಥ ಪ್ರವಾದಿಗಳ ದೂರ ಇರಬೇಕಂತಂದರೆ ನೀನು ಪಾಸ್ಟರ್ ಕೇಳ್ತೀನಿ ಅಂತ ಹೇಳ್ಬಿಡು. ಆಮೇಲೆ ಮತ್ತು ನೆಕ್ಸ್ಟ್ ಟೈಮ್ ಅವ್ರು ಹೇಳ್ತಾರೆ ಪಾಸ್ಟರ್ ಕೇಳುವಂಥ ಪ್ರವಾದನೆ ಅಲ್ಲ ಇದು, ನಿನ್ನ ವೈಯಕ್ತಿಕವಾಗಿರೋ ಪ್ರವಾದನೆ. ಆಮೆನ್. ಸೊ ನೀನು ಈ ಆಲೋಚನೆಗಳು ಈ ಮಾತುಗಳ ಮೇಲೆ ನಿನ್ನ ವಿವೇಚನೆ ನೀನು ಬೆಳೆಸ್ಕೊಳ್ಳೋದಾದರೆ ವಂಚನೆಯಿಂದ ದೂರ ಇರ್ತೀವಿ. ಆಮೇಲೆ ಅಂತ ಹೇಳ್ರಿ. ಹಲ್ಲೆಲೂಯಾ. ಸೊ ನೀವು ಸರಿಯಾಗಿ ಬೆಳಿಬೇಕೆಂಬುವ ಜವಾಬ್ದಾರಿ ಸಭಾಪಾಲಗೆ ನೀಡಿರ್ತಾರೆ. ಆಮೆನ್. ನೀವು ಹಾಳಾಗಿ ಹೋಗ್ಬೇಕಂತಲ್ಲ, ನೀವು ನಾಶನವಾಗಿ ಹೋಗ್ಬೇಕಂತಲ್ಲ. ನೀವು ಅಭಿವೃದ್ಧಿ ಪಡೆದ್ರೆ ಪಾಸ್ಟರ್ಗಿರೋ ಸಂತೋಷ ಯಾರಿಗಿರಂಗಿಲ್ಲ. ಆಮೇನ್. ನೀವು ಭದ್ರವಾಗಿದ್ದರೆ ಪಾಸ್ಟರ್ಗಿರೋಷ್ಟು ಸಂತೋಷ ಯಾರಿಗಿರೋದಿಲ್ಲ. ಒಂದು ವೇಳೆ ದೇವರು
ಇವತ್ತು ನಿನ್ನ ಸಂಗಡ ಮಾತಾಡಿರುವುದಾದರೆ ಈ ವಾಕ್ಯವನ್ನು ಕಾಗಿ ದೇವರ ಕೃತಜ್ಞತೆ ಹೇಳು. ಇವತ್ತು ನಿನ್ನ ಪ್ರಾರ್ಥನೆ ಒಂದೇ, ಅಪ್ಪ ಎಕ್ಸ್ಪೋಸ್ ಎವ್ರಿ ಲೈ. ಏಮೇ, ನೀನು ನಂಬ್ತಾ ಇರೋ ಸುಳ್ಳು ನಿನಗೆ ಸತ್ಯವಾಗಿ ಕಾಣ್ತಾ ಇರ್ತತೆ, ಬಟ್ ಎಕ್ಸ್ಪೋಸ್ ಮಾಡಂತ ಹೇಳ್ಬೇಕು. ಏಮೇನ್. ಅದಕ್ಕೋಸ್ಕರ ವಂಚನೆ ಎಂಥದಂತಂದರೆ ಪಾಪ ಅನ್ನೋ ಗೊತ್ತಾಗ್ತದೆ, ನಿನ್ಗೆ ವಂಚನೆ ಗೊತ್ತಾಗಂಗಿಲ್ಲ. ಅಯ್ಯೋ ನಾನು ವಂಚಿಸಲ್ಪಡ್ತಾ ಇದೆ ನಮ್ಮದಾಗೆ. ಏಮೇನ್. ಒಳಗಡೆಯಿಂದ ಸ್ಟಾರ್ಟ್ ಆಗ್ತದೆ ಅದು ನಿನ್ನ ನಾಶನ ಮಾಡಲಿಕ್ಕೆ, ಹೊರಗಡೆಯಿಂದ ಅಲ್ಲ. ಪರ್ಸಿಕ್ಯೂಷನ್ ಹೊರಗಡೆಯಿಂದ ಬರ್ತದೆ, ಹಿಂಸೆ. ಹೌದಾ ಇಲ್ರಿ? ಹೌದಾ? ಹಿಂಸೆ ಹೊರಗಡೆಯಿಂದ ಬರ್ತದೆ, ಆದರೆ ವಂಚನೆ ಹೊರಗಡೆಯಿಂದ ಬರೋಂಗಿಲ್ಲ, ಒಳಗಡೆಯಿಂದ ಬರ್ತದೆ. ಒಳಗಡೆಯಿಂದ ನಾಶನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತದೆ, ನಮಗೆ ಗೊತ್ತಿರೋಂಗಿಲ್ಲ. ಆದರೆ ನನ್ನ ಪ್ರಾರ್ಥನೆ ಅದು ಇವತ್ತು ನಿಮ್ಮ ಜೀವಿತದಲ್ಲಿ ಎಕ್ಸ್ಪೋಸ್ ಆಗಲಿ. ಏಮೇ. ಅನೇಕ ಸಭಿಕರು ಆ ವಂಚನೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಾರೆ. ಏಮೇ. ಆ ವಿಷಯಗಳಲ್ಲಿ ಅದೇನೋ ಸಿಕ್ಕಾಕೊಂಡು ಅದರಲ್ಲೇ ನರಳಾಡ್ತಾ ಇದ್ದಾರೆ. ಇವತ್ತು ನನ್ನ ಪ್ರಾರ್ಥನೆ, ಆ ವಂಚನೆಯಿಂದ ನಾವು ಬಿಡಿಸಲ್ಪಡಬೇಕು. ಎಲ್ಲಿ ವಾಕ್ಯ ಬಿಡ್ತದೋ ಅಲ್ಲಿ ಸ್ವಾತಂತ್ರ್ಯ ಬಿಡ್ತದೆ. ಎಲ್ಲಿ ವಾಕ್ಯ ಬಿಡ್ತದೋ, ಎಲ್ಲಿ ಸತ್ಯ ಬಿಡ್ತದೋ ಅಲ್ಲಿ ಸ್ವೇಚ್ಛತೆ ಇರ್ತದೆ. ಏಮೇನ್. ಇವತ್ತು ಅಂಥ ಒಂದು ಸ್ವೇಚ್ಛತೆಯಲ್ಲಿ ದೇವರು ನಮ್ಮನ್ನೆಲ್ಲರನ್ನೂ ಕೂಡ ನಡೆಸಲಿ.